ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಜುಲೈ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷದ ನವಮಿ ತಿಥಿ ಭರಣಿ ನಕ್ಷತ್ರ ಶೂಲಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಕರ್ಮವನ್ನು ಆ ಕರ್ಮಫಲದಾತ ಬಿಡೋದೇ ಇಲ್ಲ. ದೇವರಿದ್ದರು, ದೇವರು ಕೂಡ ತಟಸ್ಥ ಆಗ್ಬಿಡ್ತಾನೆ. ಬೇಡ ಕಣೋ ಅಂತ ಹೇಳಲ್ಲ, ಅನ್ಭವಿಸು ಹೋಗು ಅಂತ. ರಾವಣಾಸುರ ಪರಶಿವನ ಪರಮಾಪ್ತ ಭಕ್ತ. ಶಿವತಾಂಡವ ನೃತ್ಯವನ್ನ, ಶಿವ ಭುಜಂಗ ಸ್ತೋತ್ರವನ್ನ ಮಾಡಿದವನವನು. ಅಂತ ಒಂದು ರಾವಣಾಸುರನ ಜೊತೆಯಲ್ಲಿ ಭಗವಂತನಿಲ್ಲಲಿಲ್ಲ. ನಿನ್ನ ಕರ್ಮ ನೀನು ಅನುಭವಿಸು. ಅದಕ್ಕೆ ಕುಂಭರಾಶಿ ಹೇಳಿದ್ದೆ, ಕರ್ಮ ಫಲದಾತ. ಆ ಮನೆಗೆ ಯಾರು ಬಂದರೂ ಸಮಾನವೇ. ನೀನೇನ್ ಮಾಡಿ ಬಂದಿದ್ಯೋ ಅದನ್ನ ಅನುಭವಿಸು. ನೀನು ಎಷ್ಟು ದುಡಿದಿದ್ಯೋ ಅಷ್ಟೇ ನಿನಗೆ. ನೀನು ದೊರೆ, ತಗೋ ಪಟ್ಟ. ನೀನು ದಿವಾನ್ ಪಟ್ಟ. ಕರ್ಮಫಲದಾತನ ನಿಜಾಯಿತಿ ಬೇರೆ. ಅದಕ್ಕೆ ಕುಂಭರಾಶಿಯವರ ಹತ್ರ ನಿಜಾಯಿತಿ ಕಲಿಬೋದು ಅಂತ ಹೇಳಿತು. ಎಲ್ಲೆ ಮೀರಿದಾಗ ಬ್ರೇಕ್ ಮಾಡಿಬಿಡ್ತಾರೆ ಅವರು. ವೆರಿ ರೇರ್. ಗ್ರಹಗಳ ಪ್ರಭಾವವು ಇನ್ನೊಂದು ವೆರಿ ರೇರ್. ಅವರಿಂದ ಸೇವೆ ಕಲಿಬೋದು. ಏನಾದ್ರೂ ಒಂದು ಒಳ್ಳೆ ಕೆಲಸಗಾರ ಬೇಕು, ನಿಯತ್ತಿನ ಕೆಲಸಗಾರ ಬೇಕು. ಅವನು ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಒಂದು ವ್ಯವಸ್ಥೆ ಕೊಟ್ಟು ಮಾತ್ರ ನೀವು ನಿಂತು ನೋಡಿ, ಕುಂಭರಾಶಿ ಗೆರೆ ದಾಟಲ್ಲ. ಕಾರಣ ಕುಂಭದಲ್ಲಿ ಯಾರು ಬಂದರೂ ಸಮಾನ ಅಂತ ಹೇಳಿಬಿಟ್ಟಿದೆಯಲ್ಲ. ಯಾವ ನಕ್ಷತ್ರ ಬಂದರೂ ಉಚ್ಚಂಗತ ಅಲ್ಲ. ಯಾರೇ ಎಂಥವರೇ ನೋಡಿ, ಮಕರ ರಾಶಿಯಲ್ಲಿ ತನ್ನ ಸೋದರಕಾರಕ ಆ ಒಂದು ಕುಜನಿಗೆ ಉಚ್ಚಂಗತವನ್ನ ಕೊಡ್ತಾನೆ. ಅದೇ ಕುಜ ನೋಡಿ ಕಟಕದಲ್ಲಿ ನೀಚ ಆಗೋಗ್ತಾನೆ. ಅಮ್ಮನ ಮನೆಯಲ್ಲಿ ಕೂತ್ಕೊಂಡು ತಿನ್ನೋ ಮಗನಿಗೆ ದಂಡಪಿಂಡ ಅಂತ ಹೇಳ್ತಾರೆ. ಯಾವ ತಾಯಿ ಆಯ್ತಾನೆ? ಮೂರ್ಖನಾದ ಮಗ ನಿತ್ಯ ರೋದನ. ನೀವು ನಂಬಲು ಒಂದು ತಾಯಿ ಜೀವ. ಒಂದು ದೊಡ್ಡ ಬ್ಯಾಂಕಲ್ಲಿ ಕೆಲಸ, ತುಂಬಾ ಒಳ್ಳೆ ಉನ್ನತ ಹುದ್ದೆ, ಗೋಲ್ಡ್ ಮೆಡಲಿಸ್ಟ್ ಆಕೆ. ಯಜಮಾನರು ಒಳ್ಳೆ ಲೆಕ್ಚರರ್, ಉಪನ್ಯಾಸಕರು. ಏನು ಕರ್ಮವೋ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಪಾಪಕ್ಕೆ ತಕ್ಕಂತೆ ಗಂಡ ಮಕ್ಕಳು, ಪುಣ್ಯಕ್ಕೆ ತಕ್ಕಂತೆ ಕೂಡ ಗಂಡ ಮಕ್ಕಳು. ನಾವೇನೋ ಪುಣ್ಯ ಮಾಡಿರ್ತೀವಿ, ಒಳ್ಳೆ ಮಕ್ಕಳು. ನಾವೇನೋ ಪಾಪ ಮಾಡಿರ್ತೀವಿ, ಕೆಟ್ಟ ಮಕ್ಕಳು. ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ ಅಂದ್ರೆ ಮಕ್ಕಳೇ ಇಲ್ಲ. ತಮಾಷೆ ಗೊತ್ತಿದೆ. ಈ ಜನ್ಮಕ್ಕೆ ಎಲ್ಲ ಸರಿ ಇದ್ದಿದ್ದು ಹಂಚ್ಬಿಟ್ಟು ಎಲ್ಲಾರ್ಗೂ ಕೊಟ್ಬಿಟ್ಟು ಓಂ ನಮಃ ಶಿವಾಯ ಅಂತ ಹೊಡ್ತಾ ಇರೋದು. ತುಂಬಾ ಜನ ಮಕ್ಕಳಿಲ್ಲ ಅಂತ ಕೊರಗ್ತಾರೆ. ದಡ್ರು ಅವರು. ನೋವೇ ಇಲ್ಲವೇ, ಖುಷಿನೂ ಇಲ್ಲ, ದುಃಖನೂ ಇಲ್ಲ, ಎಲ್ಲ ಸಮಾನ ಇಟ್ಟುಬಿಟ್ಟಿದ್ದಾನೆ. ಕರ್ಮಫಲದಾತ ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ, ಆ ಕುಂಭರಾಶಿಗೆ 2ನೇ ಮನೆ ಗುರು, 11ನೇ ಮನೆಗೂ ಗುರು ಸಮಾನ. ಪಾಪಕ್ಕೆ ತಕ್ಕಂತೆ ಗಂಡ ಮಕ್ಕಳು ಇಲ್ಲ ಹೆಂಡತಿ ಮಕ್ಕಳು. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ನಂಬ್ತೀರಾ? ಮೊನ್ನೆ ಆ ಡೇಟಾ ಹೇಳುತ್ತೆ ಎಷ್ಟು ಜನ ಗಂಡಸರು ಪತ್ನಿಯ ಟಾರ್ಚರ್ ತಡೆಯಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿಧವಾಗಿ ಅಂತ ಹೇಳಿ. ನಂಬರ್ 1 ಬಂದು ಉತ್ತರ ಪ್ರದೇಶ. ತಾಗೋಳಿ ಅತ್ತಾಗೆ. ಪಾಪ ಏನೋ ಮಾಡಿದ್ದೀರಾ ಅಂತ ಪತ್ನಿ. ಯಾಕಂದ್ರೆ ಬಿತ್ತನೆ ಹಾಕಿ ಬಂದಿದ್ದೀರಾ. ಹಿಂದಿನ ಜನ್ಮದು ಈ ಜನ್ಮದಲ್ಲಿ ಹಾಕಿ, ಹಿಂದಿನ ಜನ್ಮದಲ್ಲಿ ನೀವು ಚುಚ್ಚಿರ್ತೀರಿ, ತಿವ್ದಿರ್ತೀರಿ, ಕಿತ್ಕೊಂಡಿರ್ತೀರಿ, ಮೋಸ ಮಾಡಿರ್ತೀರಿ. ಅದಕ್ಕೆ ಹೇಳ್ತಿರ್ತಾನೆ ವೈದಿಕ ಏನಕ್ಕೆ ಹೇಳೋದು ಗೊತ್ತರ? ನಿತ್ಯ ಎದ್ದು ಒಂದು ದೀಪ ಹಚ್ಚೋದು. ಅಯ್ಯೋ ನನ್ನಲ್ಲಿ ಅಂತದೊಂದು ಭಾವ ಇದೆ. ಪಾಪ ಮಗು ನನ್ನನ್ನು ನಂಬ್ಕೊಂಡು ಬಂದಿದೆ, ಆತ ನನ್ನನ್ನು ನಂಬ್ಕೊಂಡು ಬಂದಿದ್ದಾನೆ. ಅವನ್ ದುಡಿಯೋದಿಲ್ಲ ನನಗೆ, ಅವನ ಬದುಕು ನನಗೆ, ಅವನ ಬೆವರು ನನಗೆ, ಅವನ ರಕ್ತ ಬಸಿಯೋದು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಖುಷಿಗೆ, ನನ್ನ ಸೀರೆಗೆ, ನನ್ನ ಬಟ್ಟೆಗೆ. ಅವನು ಹಾಕೋದು 1-2 ಜೊತೆ ಬಟ್ಟೆ. ಗಂಡಸರು ಆ ಕಾಲದಲ್ಲಿ ಹಾಗೆ ಇದ್ದಿದ್ದು ನನ್ನ ತಂದೆ ತಾಯಿ.
ಎಲ್ಲ ಮಕ್ಕಳಿಗೆ ಹೆಂಡತಿಗೆ ಅಂತಾನೆ ಇಡ್ತಾ ಇದ್ದಿದ್ದು. ಇವತ್ತೆಲ್ಲಿ ತುಂಬಾ ಜನ ಅದು ಬದಲಾಗ್ಬಿಟ್ಟಿದ್ದಾರೆ. ವೀಕೆಂಡ್ ಆಯ್ತು ಅಂದ್ರೆ ಶೋಕಿಗಳು, ಇನ್ನೊಂದು ಅಂತ ಆ ರೀತಿ ಆಗ್ಬಿಟ್ಟಿದೆ. ಆಕೆ ಆ ರೀತಿ ಭಾವ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಕಿರಿಕಿರಿ ಇಲ್ಲ. ಅಯ್ಯೋ, ನನ್ನನ್ನ ಯಜಮಾನ ಮಾಡಿಬಿಟ್ಟಿದ್ದಾಳಪ್ಪ, ಈ ಮನೆಗೊಂದು ಗೌರವ ಕೊಟ್ಟಿದ್ದಾಳಪ್ಪ, ಈ ಮನೇಲಿ ಒಂದು ದೀಪ ಹಚ್ಚೋಕ್ ಬಂದಿದ್ದಾಳಪ್ಪ, ಇಡೀ ಕುಟುಂಬಕ್ಕೆ ದೀಪನಪ್ಪ ಅವಳು, ನನ್ನ ಎರಡನೇ ತಾಯಿನಪ್ಪ ಅಂತ ಅಂದ್ಕೋಬಿಟ್ರೆ ಅಲ್ಲಿ ಸಮಸ್ಯೆ ಬರಲ್ಲ. ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ ಅಂತಾನೆ. ತುಂಬಾ ಚೆನ್ನಾಗಿ ನನ್ನ ಗುರುಗಳು ಅದಕ್ಕೆ ಹೇಳೋರು, ಮದುವೆ ಆಗ್ಲಿಲ್ಲ, ಮಕ್ಳಿಲ್ಲ ಅಂದ್ರೆ ಅವನು ಪಾಪನೂ ಮಾಡಿಲ್ಲ, ಪುಣ್ಯನೂ ಮಾಡಿಲ್ಲ ಕಣೋ. ಎಲ್ಲ ಹಿಂದಿನ ಜನ್ಮಕ್ಕೆ ಒಂಚೂರು ಯಾವುದೋ ಕೆಲವೊಂದು ಜವಾಬ್ದಾರಿಗಳು, ಕರ್ತವ್ಯಗಳು ಉಳಿಸ್ಕೊಂಡು ಬಂದಿದ್ದಾನೆ. ದುಡಿದಿದ್ದು ತಗೊಂಡು 4 ಜನಕ್ಕೆ ಹಂಚ್ಬಿಟ್ಟು ಒಡ ಹುಟ್ಟಿದವ್ರಿಗೋ, ಅಮ್ಮನಿಗೋ, ಅಪ್ಪನಿಗೋ, ಸ್ನೇಹಿತರಿಗೋ ಎಲ್ಲ ಬಿಟ್ಟು ಹೋದ. ಏನಿತ್ತು ಅದು ಕೊಟ್ಟೋದ. ಏನೂ ಇಲ್ಲ, ಅವ್ನು ಪಾಪನೂ ಮಾಡಿಲ್ಲ, ಪುಣ್ಯನೂ ಮಾಡಿಲ್ಲ, ಸರಿ ಸಮಾನವಾಗಿ ಇದ್ದು ಬಿಟ್ಟಿದೆ. ಅದಕ್ಕೆ ಏನೂ ಇಲ್ಲ, ಅವ್ನಿಗೆ ಯಾವ ತೊಂದರೆನೂ ಇಲ್ಲ. ಅದೇ ನೀವು ನೋಡಿ, ನನ್ನ ಪತ್ನಿಗೆ ಏನಾದರೂ ಆಗ್ಬಿಟ್ರೆ ನಂಗೆ ತಟ್ಕೊಳಕ್ಕಾಗುತ್ತೆ, ಇಲ್ಲ ನನಗೇನಾದರೂ ಆಗ್ಬಿಟ್ರೆ ಅಯ್ಯೋ ಆ ತಾಯಿ ಜೀವ ಶಿವ ಕಣ್ಣೀರೇ, ನಮ್ಮ ಯಜಮಾನ್ರಿಗೆ ಹಿಂಗಾಗ್ಬಿಡ್ತು, ಹಾಗಾಗ್ಬಿಡ್ತು, ಹಿಂಗಾಗ್ಬಿಡ್ತು ಅಂತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ, ಆ ಕಣ್ಣೀರು ಯಾರೋ ಪಕ್ಕದ ಮನೆ ಯಜಮಾನ್ರಿಗಾದ್ರೆ ಕಣ್ಣೀರು ಹಾಕೋಲ್ಲ. ನನ್ನ ಬಾಸು ಅವ್ರಿಗೇನಾದ್ರೂ ಆದ್ರೆ ಖಂಡಿತ ಆಗೋಲ್ಲ. ಯೋಚನೆ ಮಾಡಿ ನೋಡಿ, ಅಯ್ಯೋ ನನ್ನ ಯಜಮಾನ, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಯಜಮಾನ, ಅಯ್ಯೋ ನನ್ನ ಮಕ್ಕಳು, ಇದಿದ್ದೇ ಇರುತ್ತೆ. ಅಯ್ಯೋ ನನ್ನ ಹೆಂಡತಿಗೆ ಚೆನ್ನಾಗಿ ಇಟ್ಕೋಬೇಕು, ನನ್ನ ಮಕ್ಳಿಗೆ ಚೆನ್ನಾಗಿ ಇಟ್ಕೋಬೇಕು. ಓಡ್ತಾನೆ ರಕ್ತ ಬಸ್ದು ತಂದು ಕೊಡ್ತಾನೆ. ಯಾರಿಗೋಸ್ಕರ ಏನೋ ಮಾಡಿದ್ವಿ, ಕರ್ಮದ ಗಂಟು ಕಳ್ಕೋಬೇಕಿತ್ತು. ಆದರೆ ಯೋಚನೆ ಮಾಡಿ ನೋಡಿ, ನಾನು ಹೇಳ್ದಾಗೆ ಪಾಪಕ್ಕೆ ತಕ್ಕಂತೆಯೇ ಅವರಿಂದ ಬಾಧೆ ಬಂತು ಅಂತ ಇಟ್ಕೊಳ್ಳಿ, ತಟ್ಕೊಳಕ್ಕಾಗಲ್ಲ. ಅಯ್ಯೋ ನನ್ನ ಗಂಡ ಹೀಗೆ, ಅಯ್ಯೋ ನನ್ನ ಮಕ್ಕಳಿಗೆ. ಮೂರ್ಖರಾದ ಯಜಮಾನ ಇರ್ಬೋದು, ಗಂಡ ಇರ್ಬೋದು, ಇಲ್ಲ ಹೆಂಡತಿ ಇರ್ಬೋದು, ಇಲ್ಲ ಮಕ್ಕಳಿರ್ಬೋದು, ತ್ಯಜಿಸ್ಬಿಡ್ಬೇಕು. ಈ ತಾಯಿ ಜೀವ ನೀವು ನಂಬಲ್ಲ. ಅಯ್ಯೋ ಯಪ್ಪ, ಹೊಟ್ಟೆಲಿ ಇಟ್ಕೊಂಡು ಕಾಪಾಡಿದ್ಲು ಅಂತ ಹೇಳ್ತಕ್ಕಂಥ ಒಂದು ಮಾತು ನಾವು ಕೇಳ್ತಿರ್ತೀವಿ. ಅದು ಸಾಮಾನ್ಯ ಅಲ್ಲ, ಇಂಥವರೇ. ಹೊಟ್ಟೆಲು ಮಗುವನ್ನ ಇಟ್ಕೊಂಡಾಗೆ ಕಾಪಾಡಿದ್ಲು ಅಂತ. ಮಗನಿಗೆ ಸ್ವಲ್ಪ OCD ಸಮಸ್ಯೆ, ಸುಮಾರು 12 ವರ್ಷದ ಹಿಂದ್ಗಡೆ ತನ್ನ ಉನ್ನತ ಸ್ಥಾನವನ್ನ ತ್ಯಾಗ ಮಾಡಿ ದೂರದ್ದು ಒಂದು ಹಳ್ಳಿ ತರ ಅಲ್ಲೊಂದು ಮನೆ ಮಾಡಿಕೊಂಡು ಯಜಮಾನ್ರನ್ನ ಒಪ್ಪಿಸಿ ಮಗನಿಗೋಸ್ಕರ ಎಲ್ಲ ತುಂಬ ಒಂದು ಒಳ್ಳೆ ಯೌವನದ ಸಮಯ, ಪುಟು ಜೀವಕ್ಕೆ ಒಂದು 36-37 ವಯಸ್ಸು, ಎಲ್ಲ ತಿನ್ನೋ ಸಮಯ, ಪ್ರಪಂಚ ನೋಡೋ ಸಮಯ, ಮಕ್ಕಳು ಒಂದು ಹಂತಕ್ಕೆ ಬಂದಿದ್ದಾರೆ, ಏನ್ ಬೇಕಾದ್ರೂ ತಿನ್ಬೋದು, ಎಲ್ಲ ಒಂದು ಹಂತಕ್ಕೆ ಒಳ್ಳೆ ಉನ್ನತ ಸ್ಥಾನ, ಯಜಮಾನ್ರಿಗೂ ಸ್ಥಾನ, ಕೈ ತುಂಬ ಸಂಬಳ, ಹೊಟ್ಟೆ ತುಂಬ ಊಟ ತಿನ್ನೋದು, ಮೈ ತುಂಬ ಒಳ್ಳೆ ಬಟ್ಟೆ ಹಾಕೋದು, ಕಣ್ ತುಂಬ ಆನಂದ ನೋಡೋ ಸಮಯ ನೋಡಿ. ಮಗನಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಅವನಿಗೋಸ್ಕರ ಒಂದು ಮನೆ ಹಿಂದ್ಗಡೆ ಚಿಕ್ಕ ತೋಟ, ಅಲ್ಲೊಂದು ಕೋಳಿ ಅಂತೆ, ಕುರಿ ಅಂತೆ, ಅವನನ್ನ ಆಡಿಸ್ತಾ ತಿನ್ನಿಸ್ತಾ ಅವನ ಜೊತೆ. ಅವನ ಅಮ್ಮ ಅನ್ನೋಲ್ಲ, ಯಾವಾಗ್ಲೂ ಒಂದ್ಸಲಿ ಅಂತಾನೆ ತ್ಯಾಗನೇ ಮಾಡಿಬಿಟ್ಲು ಆ ತಾಯಿ ಜೀವ. ನೀವು ನಂಬಲ್ಲ, ಕಡೆಗೆ ಅವನಿಗೆ ಒಂದು 18-19 ವರ್ಷ. ಈ ಟ್ರಿಗರ್ಡ್ ಹಾರ್ಮೋನ್ಸ್ ವೇರಿಯೇಷನ್. ರಾಮಚಂದ್ರ ಅಂತಿಂತ ಬಾಧೆಯಲ್ಲ. ಕುಂಭದಲ್ಲಿ ಗುರು ಆಕೆ ಹುಟ್ಟಿದಾಗ ಮಕ್ಕಳು ಒಂದು ದೂರ ಹೋಗಬೇಕು, ಕುಂಭದಲ್ಲಿ ಗುರು ಇದ್ರೆ ಅಂತಕ್ಕಂಥ ಮಾತು ಹೇಳ್ತೇವೆ. ಕಡೆಗೆ ಮೊನ್ನೆ ಆಗದೆ ಒಂದು ಒಳ್ಳೆ ಜಾಗಕ್ಕೆ ತಗೊಂಡೋಗಿ ಸೇರಿಸ್ಬಿಟ್ಟು, ರವಿ ಹಿಂಗ್ ಮಾಡ್ದೆ ಕಣೋ, ಇರ್ಲಿ ಬಿಡಮ್ಮ, ಒಳ್ಳೇದೇ ಮಾಡಿದೆ. ಇನ್ನು ಕಚ್ತಾನೆ, ಹೊಡಿತಾನೆ, ಹೈ ರೇಟ್ ಆಗ್ಬಿಟ್ಟಿದ್ದಾನೆ, ಹೇಳಲಿಕ್ಕೆ ಆಗ್ತಿಲ್ಲ. ಒಂದಲ್ಲ ಒಂದು ದಿನ ತಾಯಿಯ ಜಾತಕದಲ್ಲಿರೋದು ಮಕ್ಕಳಿಂದ ದೂರ, ಯಾವುದೋ ಒಂದು ಕಾರಣ. ಈಗ ಮಗಳು ನೋಡಿದ್ರೆ ದುಬೈಲ್ ಸೆಟ್ಲು, ಮಗ ನೋಡಿದ್ರೆ ಈ ಥರದ್ದು ಒಂದು ರಿಯಾಬ್ ಕರ್ಕೊಂಡು ಹಾಕಿ ಕಚ್ಬಿಡ್ತಿದ್ದ ರವಿ. ಅವನನ್ನ ಫಿಸಿಕಲಿ ಹ್ಯಾಂಡಲ್ ಮಾಡೋಕೆ ನಮ್ಮ ಕೈಯಲ್ಲಿ ಆಗ್ತಿರ್ಲಿಲ್ಲ ರವಿ. ಇರ್ಲಿ ಬಿಡ್ಮ, ಏನೂ ಆಗ್ಲಿಲ್ಲ. ನಿತ್ಯ ರೋದನ, ನಿತ್ಯ ಕಣ್ಣೀರು. ಕರ್ಮಫಲದ ಆತನ ಮನೆಯಲ್ಲಿ ಗುರು ನೋಡಿ ಯಾವ ತರ ಮಾಡಿಸ್ಬಿಟ್ಟಿದ್ದಾನೆ. ಮೊದಲೇ ಕರ್ಮಫಲದ ಆತನ ನಿಯಮ ನೀವು ನೋಡಿ. ಮಹಾಭಾರತ ಯುದ್ಧ 18ನೇ ದಿನ ಅಶ್ವತ್ಥಾಮ ದುರ್ಯೋಧನಿಗೆ ಮಾತು ಕೊಟ್ಟು ಬರ್ತಾನೆ, ನಾನು ಅವರ ವಂಶ ಇಲ್ಲದಾಗ ಮಾಡ್ತೇನೆ ಅಂತ. ಕೃಷ್ಣನಿಗೆ ಗೊತ್ತು ಏನೋ ನಡೆಯುತ್ತೆ ಅಂತ. ಆವತ್ತು ಆ ಉಳ್ಕೊಳ್ಳೋ ಬಿಡಾರದಿಂದ ದೂರಕ್ಕೆ ಕರ್ಕೊಂಡು ಹೊಟ್ಟೋಗ್ತಾನೆ ಪಾಂಡವರನ್ನ. ಗೊತ್ತು ಆ ಪುಣ್ಯಾತ್ಮನಿಗೆ, ಹೇಳಲ್ಲ ಇದು ನಡಿಬೇಕು ಅನ್ನೋದಿತ್ತು.
ದ್ರೌಪದಿಯ 5 ಮಕ್ಕಳು, ಧರ್ಮರಾಯರಿಗೊಬ್ಬ ಮಗ, ಅರ್ಜುನನಿಗೊಬ್ಬ ಮಗ, ಭೀಮನಿಗೊಬ್ಬ ಮಗ, ನಕುಲನಿಗೊಬ್ಬ ಮಗ, ಸಹದೇವನಿಗೊಬ್ಬ ಮಗ, 5 ಮಕ್ಕಳು ಪ್ಲಸ್ ದೃಷ್ಟದ್ರುಮ್ಯ ಮಲಗಿದ್ದಾನೆ, ದ್ರೌಪದಿಯ ಸೋದರ, ಇನ್ನು ಯಾರ್ಯಾರೋ 3,000ಕ್ಕೂ ಮೇಲ್ಪಟ್ಟು ಜನ ಸೇವಕರು ಸೈನಿಕರು ಮಲಗಿದ್ರೆ ಮಧ್ಯರಾತ್ರಿ ಕಳ್ಳನ ಹಾಗೆ ಒಬ್ಬ ಆಚಾರ್ಯ ಪುತ್ರ, ಅದನ್ನ ಯಾವುದೋ ಒಂದು ಪಿಕ್ಚರಲ್ಲಿ ಆಚಾರ್ಯ ಪುತ್ರ ಅಂತಾರೆ, ಇವನು ಮಾಡಿದ ಎಡವಟ್ಟಿಗೆ ಆಚಾರ್ಯ ಪುತ್ರ ಅಲ್ಲ, ಇವನೊಬ್ಬ ರಾಕ್ಷಸ ಪುತ್ರ ಅಷ್ಟೇ ಹೇಳಬಹುದು. ಪರಶಿವನ ಒಂದು ಅಂಶ ಅಂತ ಹೇಳ್ತಾರೆ, ಆತನು ಒಂದು ಶಕ್ತಿ ಕೊಟ್ಟಿರೋದು, ಅಂಥದ್ದೊಂದು ಶಕ್ತಿಯನ್ನ ದುಷ್ಟ ಶಕ್ತಿಯನ್ನಾಗಿ ಬದಲಾಯಿಸ್ಕೊಳ್ಳೋದು, ವಿಕೃತ ಶಕ್ತಿಯನ್ನಾಗಿ ಜನ್ಮತ ಹುಟ್ಟುವಾಗಲೇ ಒಂದು ಮಣಿ ಏನಕ್ಕೆ ಕೊಟ್ಟಿದ್ದು, 3ನೇ ಕಣ್ಣಿಂದ ಯೋಚನೆ ಮಾಡು, ಆ ಮಣಿ ಇಟ್ಟಿರೋದು ಅಲ್ಲಿಗೆ ಅಂದ್ರೆ ಅದನ್ನ ಬಂಧನ ಮಾಡ್ಕೊಂಡು ಬಂದು ಅಧರ್ಮಬದ್ಧವಾಗಿ ತರದಾಗ್ತಾನೆ. ಮಲಗಿರೋರ್ನ ಸಾಯಿಸೋ ಆಗಿಲ್ಲ, ಯುದ್ಧ ನಿಯಮ. ಆಗ ತಾನೇ ಒಂದು 15-16 ವರ್ಷ ಅವರಿಗೆ. ಆ ಮಕ್ಕಳು ಇವರು ವನವಾಸಕ್ಕೆ ಹೋಗುವಾಗ ಅವ್ರಿಗೊಂದು 3-4 ವರ್ಷ. ನೀವು ನಂಬಲ್ಲ, ದ್ರೋಣರಿಂದ, ಭೀಷ್ಮರಿಂದ, ಕರ್ಣರಿಂದ, ಶಲ್ಯನಿಂದೆಲ್ಲ ತಪ್ಪಿಸ್ಕೊಂಡಂತ ಈ ಉಪಪಾಂಡವರು ನೆನಪಿಟ್ಕೊಳ್ಳಿ ತರದಾಕ್ತಾರೆ. 5 ಮಕ್ಕಳನ್ನ ತರದಾಕುತ್ತೆ ಕರ್ಮಫಲದಾತ. ನೀವು ನಂಬಲ್ಲ, 7 ಲಕ್ಷ ಜನ ಸೈನಿಕರು ಇವ್ರ ಕಡೆ, ಅವ್ರ ಕಡೆ 11 ಲಕ್ಷ ಜನ ಸೈನಿಕರು. ದುರ್ಯೋಧನನ ಕಡೆ ಯಾರೂ ಉಳಿಲಿಲ್ಲ, ಉಳಿದಿದ್ದು 7 ಜನ. ಪಂಚಪಾಂಡವರು, ಕೃಷ್ಣ, ಸಾತ್ಯಕಿ. ಕಾರಣ ಗೊತ್ತಾ? ಈ ದ್ರೌಪದಿಯ ಈ ಒಂದು ಸ್ವಯಂವರ ಹಾಕಿ ಅವರು ಮದುವೆಯಾಗಿ ಬಂದ ಮೇಲೆ ಗೊತ್ತಾಗಿ ಅವ್ರನ್ನ ಕರೆದು ಒಂದು ರಾಜ್ಯ ಬಿಡಾರ ಅದು ಇದು ಅಂತ ಕೊಟ್ಟಾಗ, ಈ ಕೃಷ್ಣಾರ್ಜುನರು ಒಮ್ಮೆ ಹೊರಗಡೆ ವಿಹಾರಕ್ಕೆ ಹೋದಾಗ ಅಗ್ನಿದೇವ ಒಬ್ಬ ಬ್ರಾಹ್ಮಣರ ರೂಪದಲ್ಲಿ, ಆಚಾರ್ಯ ರೂಪದಲ್ಲಿ ಬಂದ್ಬಿಟ್ಟು, ನನಗೆ ಅಜೀರ್ಣ ಆಗ್ಬಿಟ್ಟಿದಪ್ಪ, ನನಗೇನೂ ತಿನ್ಲಿಕ್ಕೆ ಸಿಗ್ತಿಲ್ಲ, ನನಗೆ ಊಟಕ್ಕೆ ಆಹಾರಕ್ಕೆ ನನಗೆ ಕೊಟ್ಟೆ ಕೊಡ್ತೀಯ, ನಾನು ಕೇಳಿದ್ ಕೊಡ್ತೀಯ ಅಂತ ಹೇಳ್ಬಿಟ್ಟು ಮಾತು ತಗೋಬಿಡ್ತಾನೆ. ಅರ್ಜುನ ಕೊಟ್ಟು ಬಿಡ್ತಾನೆ. ನೋಡು, ಅಲ್ಲೊಂದು ಕಾಂಡವ ವನ ಇದೆ. ಆ ವನನ, ಅದರಲ್ಲಿ ಗಿಡಮೂಲಿಕೆಗಳು, ವಿಶೇಷವಾದ ಗಿಡಮೂಲಿಕೆಗಳಿದೆ. ಅದನ್ನ ನಾನು ತಿಂದ್ರೆ ನನ್ನ ದೇಹದ ಈ ಒಂದು ಉರಿತಿರೋ ಬೆಂಕಿ ಶಾಂತ ಆಗುತ್ತೆ, ತಿನ್ನೋಗು ಅಂತಾನೆ. ಅಯ್ಯೋ ಇಂದ್ರ ಬಿಡಲ್ಲ, ನಾನು ತಿನ್ನೋಕ್ ಹೋದಾಗೆಲ್ಲ ಅವ್ನು ಮಳೆ ಸುರಿಸ್ತಾನೆ. ನಾನೇ ಅಗ್ನಿದೇವ, ನೀನ್ ಮಾತು ಕೊಟ್ಟಿದ್ಯಲ್ಲ, ನೀನು ಅದನ್ನ ಕಾಪಾಡು, ನಾನು ತಿಂದಾಕ್ತೀನಿ ಅಂತ. ಯಾವುದೇ ಒಂದೇ ಒಂದು ಪ್ರಾಣಿ ಕೂಡ ನಾನು ಬದುಕಲು ಬಿಡೋದಿಲ್ಲ, ಹೋಗ್ ನೀನು ಅಂತ ಹೇಳ್ಬಿಟ್ಟು ಬಾಣದ ಒಂದು ಶೆಡ್ ತರನೇ ಕಟ್ಟಬಿಡ್ತಾನೆ. ಯಾವ ಪಶು ಪಕ್ಷಿನೂ ಹಾರಬಾರ್ದು ಅಂತ. ಇವನು ಸುಡ್ತಾ ಬರ್ತಿದ್ರೆ ಆಗ ಒಂದು ತಾಯಿ ಹಾಗೂ ಮಗು ನೋಡಿ, ಒಂದು ತಾಯಿ ಹೊಟ್ಟೆಲಿ ಇಟ್ಕೊಂಡು ಕಾಪಾಡ್ತಾಳೆ ಅನ್ನೋದಕ್ಕೆ ಒಂದು ತಾಯಿ ಹಾಗೂ ಮಗು, ಅಶ್ವಸೇನ ಅನ್ನೋ ಒಂದು ಸರ್ಪ, ಅದರ ತಾಯಿ, ಅದು ಗೊತ್ತಾಗ್ಬಿಡುತ್ತೆ. ಆ ಅಶ್ವಸೇನಿಗೆ ರೆಕ್ಕೆಗಳಿರುತ್ತೆ. ಹಾಗುತ್ತಾನೆ ಆ ಹಾವುಗೆ ವಿಶೇಷವಾಗಿ, ಮಾ ನೀನ್ ನನ್ನ ಬಾಲನ ಹಿಡ್ಕೋ, ನಾನು ನಿನ್ನ ಹಿಡ್ಕೊಂಡು ಹಾರ್ತೇನಮ್ಮ, ತಪ್ಸ್ಕೊಬಿಡ್ಬೋದು, ನಾನಿದ್ದೀನಮ್ಮ, ಬಾಮ್ಮ ಅಂದ್ರೆ ಬೇಡ ಕಣೋ, ನನ್ನ ಮಾತು ಕೇಳೋದು. ಅರ್ಜುನ ಅವನ್ ಬಿಡ್ತಿರೋ ಬಾಣ ಏನೂ ಮಾಡೋಕ್ಕಾಗೋದಿಲ್ಲ, ಸುಟ್ಟಾಕ್ಬಿಡುತ್ತೆ. ಒಂದು ಕೆಲಸ ಮಾಡೋಣ, ನಾನಂತೂ ಸಾಯೋದು ನಿಶ್ಚಿತ, ನೀನು ಯೋಚನೆ ಮಾಡಬೇಡ, ನಾನೇನು ಮಾಡ್ತೀನಿ, ನಿನ್ನ ನುಂಗು ಬಿಡ್ತೀನಿ, ನೀನು ಹೊಟ್ಟೆ ಒಳಗಡೆ ಇದ್ಬಿಡು, ಸುಟ್ಟೋದ್ರೆ ಸುಟ್ಟೋಗ್ತೀನಿ, ನಾನು ಸತ್ತೋಗ್ತೀನಿ. ನೋಡಿ, ಒಂದು ತಾಯಿ ಯಾವ ರೀತಿ ಇದ್ದಳು ಇರಬೇಕು ಅನ್ನೋದು ಇವತ್ತು ನಾವು ಕೇಳ್ತೇವೆ. ಬಸ್ಸಲ್ಲಿ ಬರ್ತಾನೆ, ಪ್ರೆಗ್ನೆನ್ಸಿ ಆಯ್ತು, ಮಗು ಬಂತು, ಎತ್ತಿ ಬಿಸಾಕೇ ಬಿಟ್ಲು, ಬಿಸಿನೀರು ಕೊಡದಲ್ಲ ಹಾಕ್ಬಿಟ್ಲು, ಎಲ್ಲೋ ತಗೊಂಡೋಗಿ ತೊಟ್ಟಿಲ್ ಹಾಕ್ಬಿಟ್ರು ಅಂತ. ಮಗು ಧರಿಸೋಕ್ ಮೊದಲು ಯೋಚನೆ ಮಾಡಬೇಕು. ಒಂದು ತಾಯಿ ಅಂದ್ರೆ ನೋಡಿ, ಅದು ನಮ್ಮ ಸನಾತನ ಧರ್ಮ, ಒಂದು ಮಗುವನ್ನ ಹೇಗೆ ಕಾಪಾಡೋದು ಅಂತ. ಒಂದು ತಾಯಿ ಸರ್ಪ, ನಾನು ಇದ್ದೀನಿ ಕಣು ಅಂತ, ಮಾ ನೀನು ಅದು ಬೇಡ, ನನ್ನ ಮಾತು ಕೇಳು, ಅದೆಲ್ಲ ಬೇಡ, ನೀನು ಸಾಯೋದ, ನನಗೆ ರೆಕ್ಕೆಗಳು ಕೊಟ್ಟಿದ್ದಾನೆ ದೇವರು. ತಕ್ಷಕನ ಸೋದರ. ಇನ್ನೂ ಒಂದು ಮಾತು ಹೇಳ್ತಾರೆ, ತಕ್ಷಕನ ಹೆಂಡತಿ ಹಾಗೂ ಮಗ ಅಂತ ಹೇಳ್ತಾರೆ. ತಕ್ಷಕ ಅನ್ನತಕ್ಕಂಥ ಸರ್ಪ ಪರೀಕ್ಷಿತ್ ರಾಜನಿಗೆ ಕಚ್ಚಿ ನೋಡಿ ಕಾದಿದ್ದು, ಯಾವಾಗ ಅದು ನಡೆದಿದ್ದು ಕಲಿಯುಗ ಆರಂಭ ಆದ್ಮೇಲೆ ಪರೀಕ್ಷಿತ್ ಮಹಾರಾಜ ಕಲಿಯುಗ ಆರಂಭ ಕಾಲಕ್ಕೆ ಹೊರಟೋಗ್ತಾರೆ. 18ನೇ ದಿನಕ್ಕೆ ಕಲಿಪ್ರವೇಶ, ಕಲಿಯುಗ ಆರಂಭ, ಮಹಾಭಾರತದ ಯುದ್ಧ ಅದು ಆಗಿ, ಧರ್ಮರಾಯರು ದೊರೆಯಾಗಿ ಅವರೊಂದು 32 ವರ್ಷ ರಾಜ್ಯಭಾರ ಮಾಡಿ ಅವರು ಹೊರಡೋವಾಗ ಪರೀಕ್ಷಿತನಿಗೆ ಪಟ್ಟ ಕಟ್ತಾರೆ.
ಆ ಪರೀಕ್ಷಿತ್ ಒಂದು ಕಡಿಮೆ ಅಂದ್ರೆ ಒಂದು 32 ವರ್ಷ ರಾಜ್ಯಭಾರ ಮಾಡಿದ ಮೇಲೆ ಬರ್ತಾನೆ ತಕ್ಷಕ. ಅವನಲ್ಲೊಂದು ತಪ್ಪು ಮಾಡ್ಕೋತಾನೆ, ಹಾವಿನಿಂದ ಸಾಯಲಿ ಅಂತ ಒಂದು ಶಾಪ ಬರುತ್ತೆ. ಅದಕ್ಕೋಸ್ಕರ ತಕ್ಷಕ ಕಾದಿದ್ದು ಹಣ್ಣಿನ ರೂಪದಲ್ಲಿ ಬಂದು ಹಣ್ಣಿನ ಒಳಗಡೆ ಸೇರ್ಕೊಂಡಿದ್ದು ವಿಷಕಾರಿ ಸಾಯಿಸ್ತಾನೆ ತಕ್ಷಕ. ಅದೊಂದು ಲೆಕ್ಕ, ಅದು ಇನ್ನೊಂದು ದಿನ ಹೇಳ್ತಾನೆ. ಇಲ್ಲಿ ನೋಡಿ, ಈ ಅಶ್ವಸೇನ ತನ್ನ ತಾಯಿ ಏನ್ ಹೇಳಿದ್ರು ಕೇಳ್ತಿಲ್ಲ. ಅಮ್ಮ ಅಂದ್ರೆ ಸರಿ ಒಪ್ಪಿಸ್ತಾನೆ ಕಡೆಗೆ. ಅಮ್ಮ ನೀನ್ ನನ್ನ ಬಾಲನ ಇಟ್ಕೊಂಡು ನಾನು ಆರೋಗ್ತೀನಿ, ಇದೆಲ್ಲ ಆಗೋಲ್ಲ, ನೀನ್ ಬದುಕಿರ್ಬೇಕು, ನಿನ್ನ ಹೊಟ್ಟೆ ಒಳಗಡೆ ನಾನಿದ್ದು ನೀನ್ ಸತ್ತೋಗೋದ? ಇಲ್ಲಮ್ಮ ಇಲ್ಲ, ಅದಾಗೋ ಮಾತಲ್ಲ ಅಂತೇಳಿ ಒಪ್ಸಿ ಅವರಮ್ಮ ಅವನ್ ಬಾಲನ ಇಟ್ಕೊಂಡಿದ್ರೆ ಈ ಮೂರ್ಖ ಅರ್ಜುನ ಯಾವುದೋ 2 ಹಾವುಗಳು ಅವುಗಳ ಪಾಡಿಗೆ ಅವು ಬದುಕು ಕಟ್ಕೊಳ್ಳಿಕ್ ಹೋಗ್ತಿದೆ, ಅದರಿಂದ ಏನು ಇವನು ಹೊಟ್ಟೆ ತುಂಬಲ್ವಲ್ಲ. ಬಾಣ ಬಿಟ್ಟು ಹೊಡೆಯೋ ಏಟಿಗೆ ಅಶ್ವಸೇನನ ಬಾಲ ಹಿಡ್ಕೊಂಡಿದ್ಲಲ್ಲ ತಾಯಿ, ಆ ಬಾಲ ಅರ್ಧ ಕತ್ತರಿಸಿ ಆ ತಾಯಿ ಬೆಂಕಿಲ್ ಬಿದ್ದು ಸುಟ್ಟೋಗ್ತಾಳೆ. ಅಲ್ಲಿ ಇನ್ನೂ ಒಬ್ಬ ಇದ್ದ, ಮಯ ಅನ್ನತಕ್ಕಂಥ ಒಬ್ಬ ಶಿಲ್ಪಿ, ಮಯಬ್ರಹ್ಮ. ಅವನು ರಾಕ್ಷಸರಿಗೆ ಒಂದು ಅರಮನೆಗಳಂತವನ್ನ ಕಟ್ಕೊಡೋಂಥವನು. ವಿಶ್ವಕರ್ಮ ಬಂದು ದೇವತೆಗಳಿಗೆ ಕಟ್ಕೊಡೋದು, ಮಯ ಬಂದು ರಾಕ್ಷಸರುಗಳಿಗೆ ಸಂಬಂಧಪಟ್ಟಂಥವನು. ಅವನು ಯಾರು? ಮಂಡೋದರಿಯ ತಂದೆ. ಎಲ್ಲಿಯ ಮಂಡೋದರಿ? ತ್ರೇತಾಯುಗ ನೋಡಿ, ತಪ್ಪಿಸ್ಕೊಂಡು ಬಂದು ತನ್ನ ಪರಿವಾರದ ಜೊತೆ ಇರ್ತಾನೆ. ಓಡ್ ಬಂದು ಅವನು ನಾನಿದ್ದೀನಪ್ಪ ಅರ್ಜುನ, ನನ್ನ ಕಾಪಾಡು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಏನ್ ಮಾಡ್ತಿದ್ದೀಯ ನೀನು? ಅವನು ರಾಕ್ಷಸ ಕುಲಕ್ಕೆ ಸೇರಿದವನು ಹೊಡೆದಾಕು ಅಂದ್ರೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನಾವು ಮಾಡೋದು ಹಿಂಗೆ. ಎಲ್ಲಿ ಮಾತು ಕೊಡಬೇಕೋ, ಎಲ್ಲ ಮಾತು ಮುರಿಬೇಕೋ, ಇದು ಅಸಂಬದ್ಧ ಮಾಡ್ಕೋತೇವೆ. ಅರ್ಜುನ ಅಂಥದ್ದೊಂದು ತಪ್ಪು ಮಾಡಿಕೊಂಡು ಮಾಯನನ್ನ ಕ್ಷಮಿಸಿ ಜೀವದಾನ. ಇಬ್ಬರಾದ್ರ ಈ ಅಶ್ವಸೇನ ತಪ್ಪಿಸ್ಕೊಂಡ, ಅರ್ಧ ಬಾಲ ಕಟ್ಟಾಯ್ತು, ಅವರಮ್ಮ ಸತ್ತೋದ್ಲು. ಎಷ್ಟು ಕಣ್ಣೀರ್ ಹಾಕೊಂಡು ಹೋಗ್ತಾನೋ, ತಂದೆ ಹತ್ರ ಹೋಗಿ ಹೇಳ್ಕೋತಾನೆ. ಆದ್ರೆ ಅವನು ಆ ಸೇಡು ಬಿಡೋಲ್ಲ, ನೀವು ನಂಬೋಲ್ಲ. ಹೆಂಗೆ ಕಾದಿರ್ತಾನೆ ಅಂದ್ರೆ, ಇವರು ಮಯಸಭೆ ಕಟ್ಕೊಂಡು ರಾಜ್ಯಭಾರ ಮಾಡಿಕೊಂಡು ರಾಜಸೂಯ ಯಾಗ ಮಾಡಿ ಇನ್ನಷ್ಟು ರಾಜ್ಯ ವಿಸ್ತರಣೆ ಮಾಡಿ ಆ ಭೋಗವನ್ನ ನೋಡಿ ತಡೆಯಲಾರದ ದುರ್ಯೋಧನ ಹಾಗೂ ದುಷ್ಟ ಚತುಷ್ಟಯ ಕೂಟ ಅಲ್ಲೊಂದು ತಂತ್ರ ಮಾಡಿ ದ್ಯೂತಕ್ಕೆ ಕರೆದು, ಮಾಯಾದ್ಯೂತ ಕರೆದು ಜೂಜಾಡಿಸಿ ಸೋಲೋ ಆಗಿ ಮಾಡಿ, ಇವರು 12 ವರ್ಷ ವನವಾಸಕ್ಕೆ ಹೋಗಿ 1 ವರ್ಷ ಅಜ್ಞಾತವಾಸ ಆಗಿ ವಾಪಸ್ ಬಂದು ರಾಜ್ಯ ಕೊಡ್ತೀವಿ ಅಂತ ಹೇಳಿದ್ರು. ಮುಗಿಸ್ಕೊಂಡು ಬಂದ್ರೆ ಇಲ್ಲ ಅಂತೇಳಿ ಯುದ್ಧ ಆಗಿ ಇವರೆಲ್ಲ ಹತ ಆಗಿ, ಆ ಹತ ಆಗೋ 17 ದಿನಗಳು ಕೃಷ್ಣ ಕಂಪಿಸ್ತಿರ್ತಾನೆ. ನಂಬಿದ್ರೆ ನಂಬಿ. ಯಾಕೆ ಗೊತ್ತಾ? ಈ ತಪ್ಪಿಸಿಕೊಂಡು ಹೋದ ಅಶ್ವತ್ಥಸೇನ ಅನ್ನತಕ್ಕಂಥ ಸರ್ಪ ಕರ್ಮಫಲದಾತನ ಏಟು ನೆನಪಿಟ್ಕೊಳ್ಳಿ. ಸರ್ಪಾಸ್ತ್ರವಾಗಿ, ನಾಗಾಸ್ತ್ರವಾಗಿ ಕರ್ಣನ ಬತ್ತಳಿಕೆಯಲ್ಲಿ ಬಂದು ಸೇರಿರುತ್ತೆ. ಹೊಡಿಬೇಕು ಅವನನ್ನ, ಅರ್ಜುನನನ್ನ. ನನ್ನ ಅಮ್ಮನ್ ಸಾಯಿಸ್ದ, ನನ್ನ ಕುಟುಂಬನ್ ಸಾಯಿಸ್ದ. ಆಮೇಲೆ ಇನ್ನೊಂದು ನೋಡಿ ತಮಾಷೆ, ಈ ಒಂದು ಕಾಂಡವ ದಹನ ಅಗ್ನಿದೇವ ಮಾಡುವಾಗ ಅಲ್ಲೇ ಒಂದು ಜರಿತ ಅನ್ನತಕ್ಕಂಥ, ಜರತ್ಕಾರು ಅಂತ ಕೂಡ ಹೇಳ್ತಾರೆ, ಜರಿತ ಅನ್ನೋ ಒಂದು ಹೆಣ್ಣು ಹಾವು. ಅದಕ್ಕೆ 4 ಮಕ್ಕಳು, ಜರತ್ಕಾರು, ದ್ರೋಣ, ಸ್ತಂಭಮಿತ್ರ, ಸರ್ಪ. ಅದು ಅಗ್ನಿದೇವನನ್ನ ಪ್ರಾರ್ಥನೆ ಮಾಡುತ್ತೆ, ಅರ್ಜುನಲ್ಲ ಪ್ರಾರ್ಥನೆ ಮಾಡುದು. ಅಯ್ಯ, ನಾನು ನನ್ನ ಮಕ್ಕಳಿದ್ದೀವಯ್ಯ, 4 ಮಕ್ಕಳು, ನಮ್ಮನ್ನು ಸುಳ್ಬೇಡಯ್ಯ, ನಮಗ್ ಬೇರೆ. ಅದು ಒಂದು ರೀತಿಯ ಜಾತಿಯ, ಬೇರೆ ಜಾತಿಯ ಹಾವುಗಳು. ಅವುಗಳಲ್ಲಿ ಎಷ್ಟು ವೆರೈಟಿ ಇರ್ತವೆ. ಈಗ ಕಾಳಿಂಗ್ ಸರ್ಪ ಅಂತೆ, ಹೆಬ್ಬಾವಂತೆ, ನೀರಾವಂತೆ, ಮಂಡಲ ಹಾವಂತೆ, ಈ ಥರದ್ದೆಲ್ಲ ಹೇಳ್ತೀವಲ್ವಾ. ನಾಗರ ಹಾವಂತೆ ಇದಾವಲ್ವಾ. ಸೊ ಅದು ಕೂಡ ಒಂದು ಜಾತಿಯ ಹಾವು. ತನ್ನ 4 ಮಕ್ಕಳನ್ನ ಹಾಕೊಂಡು ಆ ಜರಿತ ನಾವು ಕಣ್ಣೀರ್ ಹಾಕೊಂಡು ಕೇಳಿದಾಗ ಅಗ್ನಿದೇವ ಸುಡಲ್ಲ. ತಾನು 4 ಮಕ್ಕಳು, 5 ಜನ ಆಯ್ತಾ. ಅಶ್ವಸೇನ ತಪ್ಪಿಸ್ಕೊಂಡವನು 6, ಕಡೆಗೆ ತಪ್ಪಿಸ್ಕೊಂಡು ಮಯ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದಕ್ಕೆ 7. ಕಡೆಗೆ ಮಹಾಭಾರತ ಯುದ್ಧ ನಡೆದಾಗ ಪಾಂಡವರು ಹತ್ರ ಯಾರಿದ್ರು? ಯಾರು ಇಲ್ಲ. ಅವ್ರ ಕಡೆ 7 ಲಕ್ಷ ಜನ ಢಮಾಲು. ಯಾರು ತಮ್ಮ ಬಂಧು ಬಳಗ, ದೃಪದ, ದೃಷ್ಟದಮ್ಮೆ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಉಳ್ಕೊಂಡಿದ್ದು ಯಾರು ಗೊತ್ತಾ? ಈ 5 ಜನ ಪಾಂಡವರು, ಕೃಷ್ಣ,
ಸಾತ್ವಿಕಿ. ನೋಡಿ, ಇಲ್ಲಿ 7 ಜನ ಉಳ್ಕೊಂಡ್ರು, ಇಲ್ಲಿ 7 ಜನ ಉಳ್ಕೊಂಡ್ರು. ಕರ್ಮಫಲದಾತ ಕಾದಿದ್ದು ಕೊಡುತ್ತಾನೆ, ದೇವರೇ ಇವರ ಜೊತೆಯಲ್ಲಿ. ಖುದ್ದು ಶ್ರೀಕೃಷ್ಣ ಭಗವಂತ ಧರ್ಮಕ್ಕೆ ಇನ್ನೊಂದು ರೂಪ, ಆ ಧರ್ಮ ಸಾಕ್ಷಿಯೇ ನಿಂತು, ಧರ್ಮಕ್ಕೆ ಧರ್ಮವೇ ಸಾಕ್ಷಿ. ನನ್ನ ಭಗವಂತ ಶ್ರೀಕೃಷ್ಣ ಜೊತೆಯಲ್ಲಿ ಇದ್ದು ಕೂಡ ಇವ್ರ ಜೊತೆಯಲ್ಲಿ ಇವ್ರ 5 ಜನ ಕೃಷ್ಣ ಸಾತ್ವಿಕಿ. ಉಳ್ಕೊಂಡಿದ್ದ ಕಾಂಡವ ದಹನದಲ್ಲಿ ಎಷ್ಟು ಜನ? 7 ಜನ. ಇಲ್ಲಿ ಉಳ್ಕೊಂಡಿದ್ದ ಎಷ್ಟು ಜನ? 7 ಜನ. ನೆನಪಿಟ್ಕೊಳ್ಳಿ ಮಕ್ಕಳು. ಅದಕ್ಕೆ ಹೇಳ್ತಿರ್ತಾನೆ, ಎಷ್ಟು ವರ್ಷ ಅದು ಕರ್ಮ ಅನ್ನೋದು ಹುಡುಕೊಂಡು 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 ಈಗ ಯಾವ್ದಾವ್ದೋ ಕೇಸುಗಳು, ಸಾವುಗಳು, ಹೆಣಗಳು, ಇದೆಷ್ಟು ಸತ್ಯವೋ ಭಗವಂತನಿಗೆ ಗೊತ್ತು. ಎಷ್ಟು ವರ್ಷದಿಂದ ಮುಚ್ಚಿಟ್ಟಿದ್ದೀವಿ. ಯಾವುದೋ ಒಂದು ತಾಯಿ ಹೋಗಿ ಕಂಪ್ಲೇಂಟ್ ಕೊಡುತ್ತೆ, ನನ್ನ ಮಗಳು ಆಗ್ಲೇ ಓದೋಕ್ ಬಂದವಳು ಕಾಣಲಿಲ್ಲ ಸ್ವಾಮಿ. ಧರ್ಮಕ್ಷೇತ್ರದಾದರೇನು, ಧರ್ಮದ ಜೊತೆಯಲ್ಲಿ ದೇವರೇ ನಿಂತರೇನು. ಶ್ರೀಹರಿ ಸತ್ಯ ಹೊರಗಡೆ ಎಷ್ಟು ದಿನ ಕರ್ಮಫಲದಾತ. ಯಾವತ್ತು ಅವರು ಒಂದು 25-27 ವರ್ಷ ಆಗಿರುತ್ತೆ. ಈ ಅಶ್ವತ್ಥಸೇನನ ಕಥೆ ನಡೆದಾಗ, ಕಾಂಡವನ ದಹನ ನಡೆದಾಗ, ಅಗ್ನಿದೇವ ಸುಟ್ಟಾಗ ಯೋಚನೆ ಮಾಡಿ ನೋಡಿ. ಆಗಲೇ ಗಾಂಡೀವ, ರಥ, ಇನ್ನೊಂದು ಖುಷಿಯಾಗಿ ಕೊಡೋ ಸುದರ್ಶನ ಚಕ್ರ, ಇದೆಲ್ಲ ಬರೋದು ಆ ಅಗ್ನಿದೇವ ಕೊಡೋದು. ಖುಷಿಪಟ್ಟು ನನಗೆ ನನ್ನ ಹಸುವೆ ನಿವಾರಿಸಿದ್ರಿ, ತಗೋ 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 ಅಂತ ಹೇಳ್ಬಿಟ್ಟು. ಅದು ಎಂದಿಗೂ ಮುಗಿಯದ ಬಾಣಗಳು. ಎಲ್ರಿಗೂ ಬತ್ತಳಿಕೆಗೆ ಬಾಣಗಳು ತುಂಬಿಸಿ 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 ಕೊಡ್ಬೇಕಿತ್ತು. ಕರ್ಣನಿಗೂ ಅಷ್ಟೇ, ಅರ್ಜುನನಿಗಂಥದ್ದಲ್ಲ. ಬತ್ತಳಿಕೆಯಲ್ಲಿ ಬಾಣಗಳು ಖಾಲಿ ಆಗ್ತಿದ್ದಾಗೆ ತನಗೆ ತಾನೇ ತುಂಬ್ಕೋತಿತ್ತು. ಅಂತ ಒಂದು ವಿಶೇಷವಾದ ಬತ್ತಳಿಕೆ ಹಾಗೂ ಗಾಂಡೀವವನ್ನ ಕೊಟ್ಟಿತ್ತು. ಸುಮ್ಮನೆ ಅಲ್ಲ. ಕರ್ಣನಿಗೆ ಹಂಗಲ್ಲ, ಅಲ್ಲಿ ಸೇವಕರು ಇರೋರು. ಆ ಬತ್ತಳಿಕೆಗಳು ತುಂಬಿಸಿ 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 ಯುದ್ಧ ನಡೆಯುವಾಗ ಈಟಿಗಳಂತೆ, ಕತ್ತಿಗಳಂತೆ, ಗದೆಗಳಂತೆ ಏನೇನೋ ತುಂಬಿಸಿಡ್ತಾ ಇದ್ರು ಸೇವಕರುಗಳು. ಅಂಥದ್ದು ಕೊಟ್ಟಿದ್ದು. ಅಷ್ಟಿದ್ದು ಕೂಡ ನಾಗಾಸ್ತ್ರ, ನೆನ್ಪಿಟ್ಕೊಳ್ಳಿ, ಕೃಷ್ಣ 17ನೇ ದಿನದವರೆಗೂ, ಕರ್ಣ ಬೀಳೋವರೆಗೂ ಬಕ 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 ಅಂತಿತ್ತು. ಕರ್ಣ ಒಂದೇ ಒಂದು ಬಾರಿ ಅದು ತುಳಿತಾನೆ, ಆ ನಾಗಾಸ್ತ್ರ ಮಿಸ್ ಹೊಡ್ಕೊಂಡು ಹೋಗುತ್ತೆ. ಇಲ್ಲಿಗೆ ಕರೆಕ್ಟಾಗಿ ಕಂಠಕ್ಕೆ ಹೊಡೆಯಬೇಕಾದ ನಾಗಾಸ್ತ್ರ ಒಂದು ಬಾರಿ ಗುರಿ ಇಟ್ಟು ಬಿಟ್ರೆ, ಬಿಡು ನನ್ನ ಬಿಡು ನನ್ನ ಬಿಡು ನನ್ನ ಅಂತ ಕಾಯ್ತಿರುತ್ತೆ. ಅಂಥ ನಾಗಾಸ್ತ್ರವನ್ನ ಕೃಷ್ಣರು ಆ ಒಂದು ರಥವನ್ನ ತುಳಿದು ಒಂದು ಅರ್ಧ ಅಡಿ, ನೋಡಿ ಇದು ಅರ್ಧ ಅಡಿ, ಈ ಕಂಠದಿಂದ ಅರ್ಧ ಅಡಿ ಹೋಗಿಸಿ ಇಲ್ಲಿಂದ ಕಿರೀಟ ಹೊಡೆದು ಕೆಳಗಡೆ ಬೀಳುತ್ತೆ. ಮತ್ ವಾಪಸ್ ಹೋಗುತ್ತೆ, ಬಿಡು ನನ್ನ ಬಿಡು ನನ್ನ ಅಂತ. ನಾನು ಮಾತು ಕೊಟ್ಟಿದ್ದೇನೆ, ಒಂದು ಬಾರಿ ಬಿಟ್ಟ ಅಸ್ತ್ರವನ್ನ ಮತ್ತೊಮ್ಮೆ ಬಿಡುವುದಿಲ್ಲ ಅಂತ. ಆ ನಾಗಾಸ್ತ್ರ ಆರ್ಭಟಿಸುತ್ತೆ, ಅಬ್ಬರ ಮಾಡುತ್ತೆ. ಕರ್ಣ ನನ್ನ ಮಾತು ಕೇಳು, ಯುದ್ಧ ಅಂತ ಬಂದಾಗ ಇಲ್ಲಿ ಧರ್ಮ, ನ್ಯಾಯ, ಮಾತು ಇದೆಲ್ಲ ಇಲ್ಲ, ಬಿಡು ನನ್ನ ತಗೊಂಡು ಅನ್ನುತ್ತೆ. ಅವನು ಒಪ್ಪಲ್ಲ, ಮಾತು ಕೊಟ್ಟು ಬಿಟ್ಟಿದ್ದಾನೆ ಅವನು. ನೋಡಿ, ಕರ್ಮಫಲದಾತ ಅರ್ಜುನ ಅವತ್ತು ತಪ್ಪಿಸ್ಕೊತಾನೆ. ಅಲ್ಲಿವರೆಗೂ ಕೃಷ್ಣರು ಹಿಂಗಿರ್ತಾರೆ. ಆ ನಾಗಾಸ್ತ್ರ ಅಶ್ವಸೇನ ಆದರೂ ಅದು ತಪ್ಪಿಸ್ಕೊಂಡು ಹೋಗುತ್ತೆ, ಬಿಡಲ್ಲ ಅರ್ಜುನನನ್ನ. ಚಿತ್ರಾಂಗದೆಯ ಮಗನಾಗಿರತಕ್ಕಂಥ ಬಬ್ರುವಾಹನನ ಬತ್ತಳಿಕೆ ಹೋಗಿ ಸೇರುತ್ತೆ. ಅದೇ ತಲೆ ತೆಗೆಯೋದು. ಅದು ಗಂಗಾದೇವಿ ಇಡೋ ಶಾಪ ನಡೆಸುತ್ತಾನೆ. ನನ್ನ ಮಗ ಎಂಥ ಧರ್ಮವಂತ, ಶಿಖಂಡಿಯನ್ನಿಟ್ಟು ಬಾಣ ಬಿಟ್ಟು ತೆಗಿತೀಯ ನೀನೂ ಕೂಡ. ನೀನು ಹೇಗೆ ತಾತನನ್ನ ಮೊಮ್ಮಗನ ಕೈಯಿಂದ ಮೊಮ್ಮಗನಾಗಿ ನೀನ್ ತಲೆ ತೆಗೆದಿಯೋ, ನಿನ್ನ ಮಗನಿಂದಲೇ ಹತನಾಗಿ ಹೋಗುವಂತ ಗಂಗಾದೇವಿ ಇಡೋ ಶಾಪ ನೋಡಿ. ಜಗನ್ಮಾತೆ ತಲೆ ಉರುಳು ಬಿಡುತ್ತೆ. ಕೃಷ್ಣರು ಬಂದು ಪ್ರಾಣ ಉಳಿಸ್ಕೊಡೋದು. ಬಬ್ರುವಾಹನನ ಕೈಯಲ್ಲಿದ್ದಂಥ ನಾಗಾಸ್ತ್ರ ನೆನ್ಪಿಟ್ಕೊಳ್ಳಿ. ಅವನೇನಾದ್ರೂ ಯುದ್ಧಕ್ಕೆ ಬಂದಿದ್ದಿದ್ರೆ 8 ಗಂಟೆ, ನೀವೇನು 18 ದಿನ 18 ಗಂಟೆಯಲ್ಲೇ ಮುಗಿಸ್ಬಿಸಾಕ್ತಿದ್ದೆ. ಯಾರ ಅಂತ ಅಪ್ರತಿಮ ಬಲಶಾಲಿ ಮಣಿಪುರದ ದೊರೆ. ಬಬ್ರುವಾಹನ ಪಿಕ್ಚರ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕರ್ಮ ನೋಡಿ, ಆಗ ಎಲ್ಲಿ ಬಬ್ರುವಾಹನ, ಅವನಿಗಾಗ ಅರ್ಜುನನಿಗೆ ಎಷ್ಟು ವಯಸ್ಸು. ಅಶ್ವಮೇಧ ಯಾಗ ಯಾವಾಗ ನಡೆಯುತ್ತೆ ನೋಡಿ.
ಪ್ರತಿಯೊಂದಕ್ಕೂ ಕರ್ಮಫಲದಾತ ಕಾಯ್ತಿರುತ್ತೆ ಮಕ್ಕಳೇ. ಎಚ್ಚರಿಕೆ. ನೀವ್ ಅನ್ಕೋತೀರಿ ಇವತ್ತು ತಪ್ಪಿಸ್ಕೊಬಿಟ್ರೆ, ಯಾವುದೋ ರೂಪದಲ್ಲಿ ಅಯ್ಯೋ ಬಿಡಿ ಗುರುಗಳೇ, ಇದೆಲ್ಲ ಎಲ್ಲ ಗುರುಗಳೇ, ಅದು ನಿಮ್ಮ ಭ್ರಮೆ ಅಂತ ಹೇಳ್ತೇನೆ. ಅದಕ್ಕೆ ತೋರಿಸ್ಕೊಟ್ಟಿರೋದು ನಮ್ಮ ಸನಾತನ ಧರ್ಮ. ನೀನು ಮಾಡಿದ್ದು ಈ ಜನ್ಮದಲ್ಲೇ ಅನುಭವಿಸುತ್ತಿ ನಡೆಸುತ್ತೆ. ಒಂದ್ 2 ಹಾವುಗಳು ಬಿಡು. ನಮಗೆ ನಮ್ಮ ಶಕ್ತಿ ಗಾಂಡೀವಿ ಅಲ್ವಾ ನೀನು ಅಂತ ಶಕ್ತಿಶಾಲಿ. ಏನೋ ಮಾಡಿದೆ ನೀನು, ಆ ಶಕ್ತಿ ತಗೊಂಡು ದೇವ್ರು ಕೊಟ್ಟಿದ್ದ ಶಕ್ತಿ ಏನಕ್ಕೆ ಕಾಪಾಡೋಕೆ? ಕರ್ಮ. ಅದಕ್ಕೋಸ್ಕರ ಹೇಳ್ತಾನೆ ಮಕ್ಕಳೇ, ನೋಡಿ ಇಲ್ಲಿ 7 ಜನ ಬದುಕಿದ್ದು, ಕಟ್ಟ ಕಡೆಗೆ ಇವರು 7 ಜನರೇ. ಇದೇ ಧರ್ಮದ ಲೆಕ್ಕ, ಸತ್ಯದ ಲೆಕ್ಕ. ಎಚ್ಚರಿಕೆ ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕನ್ಯಾ ರಾಶಿಗೆ ಶನಿ ವಕ್ರ ಫಲ. ಪಂಚಮಾಧಿಪತಿ, ಷಷ್ಠಾಧಿಪತಿ, 6ನೇ ಮನೆ ಅಧಿಪತಿ. ಅದಕ್ಕೆ ಕನ್ಯಾ ರಾಶಿಗೆ ಒಂದು ಯೋಗ. ನಿಮ್ಗೇನು ಗೊತ್ತಾ? ಇರುತ್ತೆ, ಪೂರ್ತಿಯಾಗಿ ಅನುಭವಿಸಕ್ ಬಿಡಲ್ಲ. ಪಂಚಮ ಸ್ಥಾನಾಧಿಪತಿ ವಿದುರನ ರೀತಿ. ವಿದುರ ಏನಾಗಿದ್ದ ಹೇಳಿ? ಪ್ರಧಾನಮಂತ್ರಿ. ಯಾರಿಗೂ ಗೊತ್ತಿಲ್ಲ. ಧೃತರಾಷ್ಟ್ರನ್ ಮಾತು ಕೊಟ್ಟಿರ್ತಾನೆ ಪಟ್ಟಕ್ಕಿರೋ, ಕಣ್ಣು ಕಾಣಲ್ಲ ನನ್ನ ದೊರೆಗೆ, ನನ್ನ ಅಣ್ಣನಿಗೆ. ದೊರೆಯಾಗ್ತಿದ್ದಾಗೆ ಆತನ ಕಣ್ಣುಗಳಾಗಿ ನಾನು ಆಡಳಿತ ನೋಡ್ಕೋತೇನೆ. ಎಲ್ಲೂ ಒಂದು ಚೂರು ಕೊರತೆಯಾಗದ ಹಾಗೆ ಆ ಧರ್ಮ ಚಕ್ರವರ್ತಿ ವಿದುರ. ಧರ್ಮ ಚಕ್ರವರ್ತಿ, ಸಮವರ್ತಿ ಅಂತ ಹೇಳ್ತೇವೆ. ಸಮವರ್ತಿಯ ಪ್ರತಿರೂಪ. ಸಮವರ್ತಿ ಅಂದ್ರೆ ಯಾರು ಗೊತ್ತಾ? ಯಮಧರ್ಮರಾಯ. ಎಲ್ಲರಿಗೂ ಸಮ. ಅರೆ ಇವನಿಗೊಂದು ಲೆಕ್ಕ, ಅವನಿಗೊಂದು ಲೆಕ್ಕ ಇಲ್ಲ. ಸಾವು ಅನ್ನೋದು ಎಲ್ಲರಿಗೂ ಸಮ. ತಗೊಂಡು ಹೋಗ್ತಾನೆ ಇರೋದೆ. ಏನು ಸತ್ತ ಮೇಲೆ ನೀವುಗಳು ನನ್ನನ್ನ ಗಂಧದ ಮರದ ಮೇಲೆ ಇಡ್ಬೋದು, ಇಲ್ಲ ಸೀಮೆ ಎಣ್ಣೆ ಸುರಿಬೋದು, ಏನೂ ಇಲ್ಲದೆ, ಇಲ್ಲ ಬೇರೆ ವಿಚಿತ್ರವಾಗಿ ನಾನು ಹೋಗ್ಬೋದು. ಒಟ್ನಲ್ಲಿ ಸಾವು ನನಗೂನ ದೊರೆಯಾದರೇನು, ಗುರುವಾದರೇನು, ದಿವಾನಾದರೇನು ಎಲ್ಲರಿಗೂ ಸಮ. ಅದಕ್ಕೆ ಯಮಧರ್ಮರಾಯರಿಗೆ ಇನ್ನೊಂದು ಹೆಸರು ಇದೆ, ಸಮವರ್ತಿ ಅಂತ. ಅಂತ ಸಮವರ್ತಿ ವಿದುರರ ರೂಪದಲ್ಲಿ ಹುಟ್ಟಿದ್ದು. ಅಬ್ಬಾ ಅಂತ ಆಡಳಿತ. ಅದಷ್ಟೇ ಅಲ್ಲ, ದುರ್ಯೋಧನರು, ಆ ಒಂದು ಧೃತರಾಷ್ಟ್ರರು, ಇಳಿದ ಮೇಲೆ ಪಾಂಡವರ ದೊರೆ ಆ ಧರ್ಮನಂದನ, ನನ್ನ ಧರ್ಮರಾಯರು, ಅವರು ದೊರೆಯಾದ್ರೆ ನೋವು. ಇಂಥವ್ರನ್ನೆಲ್ಲ ಸಾಯಿಸಿ ಪಟ್ಟಕ್ಕೆ ಇರೋದ್ನಲ್ಲ. ನನ್ನ ತಾತನ್ನ ಸಾಯಿಸಿ, ನನ್ನ ಗುರುಗಳನ್ನ ಸಾಯಿಸಿ, ಅಯ್ಯೋ ನಮ್ಮ ಅಣ್ಣನ್ನ ಸಾಯಿಸಿ, ಮುಖ್ಯವಾಗಿ ಅವನಿಗೆ ಗೊತ್ತಿದ್ರು ಕೂಡ ನಮಗೆ ಭಾಷೆ ಕೊಟ್ಟ, ನನ್ನ ಅಮ್ಮನಿಗೆ ಭಾಷೆ ಕೊಟ್ಟ, ನಾನು ಯಾರು ಅಂತ ಗೊತ್ತಿದ್ರು ಕೂಡ ನಮ್ಮನ್ನ ಅವನ್ ಸಾಯಿಸ್ಬೋದಿತ್ತು. ಸಾಯಿಸ್ಲಿಲ್ಲ ಅವನಿಗೆ. ಎಷ್ಟೋ ಬಾರಿ ಅವಕಾಶಗಳಿತ್ತು. ರಾಜ್ಯ ಕೊಡ್ತೀವಿ ಅಂದ್ರೂ ಕೂಡ ನಮ್ಮಣ್ಣ ಕರ್ಣ ಬೇಡ ಅಂದ್ಬಿಟ್ಟ. ಪಟ್ಟ ಕಟ್ತೀವಿ ಬಂದ್ಬಿಡೋ, ಇಲ್ಲ ಅಂದ. ಇಲ್ಲ, ನನ್ನ ಮಿತ್ರ, ನನ್ನ ದೊರೆ ದ್ರೋಣರನ್ನಾಗಲಿ, ಭೀಷ್ಮರನ್ನಾಗಲಿ, ಕೃಪಾಚಾರ್ಯರನ್ನಾಗಲಿ, ಅಶ್ವತ್ಥಾಮರನ್ನಾಗಲಿ, ಖುದ್ದು ಶಲ್ಯರನ್ನಾಗಲಿ ನೆಚ್ಚಿಕೊಂಡು ಯುದ್ಧಕ್ಕೆ ಹೋಗ್ತಿಲ್ಲ. ನನ್ನ ದೊರೆ ಕೃಷ್ಣ, ನನ್ನ ದೊರೆ ಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಯಾರು ಇರ್ಲಿ ಇಲ್ಲದೆ ಇರ್ಲಿ, ಕಟ್ಟ ಕಡೆಯವರೆಗೂ ನನಗೆ ಅಡ್ಡವಾಗಿ ನಿಲ್ಲೋದು ನನ್ನ ಗೆಳೆಯ, ನನ್ನ ಮಿತ್ರ ಕರ್ಣನೇ ಅಂತ ನಂಬ್ಕೊಂಡು ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ. ನಾನು ವಾಪಸ್ ಹೋಗಲ್ಲ ಕೃಷ್ಣ. ಇಂಥ ಮಾತು ಹೇಳ್ಬಿಟ್ಟಿದ್ದಾನೆ ನನ್ನ ಅಣ್ಣ. ಅಂತ ಪುಣ್ಯಾತ್ಮನ ಹೊಡೆದಾಕ್ಬಿಟ್ವಿಲ್ಲಪ್ಪ, ಕೊರಗಿ ನೀವು ನಂಬಿ ರಾಜ್ಯಭಾರ ಮಾಡ್ತಿಲ್ಲ, ಬರೀ ಹೋಮದಲ್ಲಿ ಕಳೀತಿದ್ದ. ಆಗ ರಾಜ್ಯಭಾರವನ್ನ ನೋಡ್ಕೋತಾ ಇದ್ದಿದ್ದು, ನಿರ್ಧಾರಗಳು ತಗೋತಾ ಇದ್ದಿದ್ದು ಯಾರು ಗೊತ್ತಾ? ಭೀಮಸೇನ ಚಕ್ರವರ್ತಿಗಳು. ಭೀಮಸೇನ್ ಮಹಾರಾಜರು ಸುಮ್ಮನೆ ಅಲ್ಲ, ವಾಯು ಅಂಶ.
ಪ್ರಹ್ಲಾದರ ಅಂಶ, ರಾಘವೇಂದ್ರ ತೀರ್ಥ ಸ್ವಾಮಿಗಳ ಅಂಶ ಅನ್ನತಕ್ಕಂಥದ್ದು ಮಾತಾಡ್ತಾರೆ. ಇಲ್ಲ ಮಧ್ವಾಚಾರ್ಯರ ಅಂಶ ಅಂತ ಮಾತಾಡ್ತಾರೆ. ಆ ಅಂಶವೇ. ಆಗ ಆ ಆಡಳಿತಕ್ಕೆ ನಿಂತುಕೊಂಡಿದ್ದು ಪ್ರಧಾನಮಂತ್ರಿಯಾಗಿ ಯಾರು ಗೊತ್ತಾ? ವಿದುರರೇ. ಅಲ್ಲೂ ಒಂದು 16 ವರ್ಷ ಧರ್ಮರಾಯರಿಗೆ ಒಂದಷ್ಟು ಸಮಾಧಾನ ಆಗಿ ಪೂರ್ಣ ರಾಜ್ಯಪಾಲನೆ ಬರುವವರೆಗೂ ವಿದುರರಿರುತ್ತಾರೆ. ಅದಷ್ಟೇ ಅಲ್ಲ, ಧೃತರಾಷ್ಟ್ರರು ಸಾಕು ಅಂತ ಹೋದಾಗ ಅವ್ರ ಹಿಂದ್ಗಡೆ ಹೋಗ್ತಾನೆ, ನನ್ನ ಅಣ್ಣ ದೊರೆಯಾಗಿದ್ದವ, ಇನ್ನು ಬೇಡ ನನಗೆ, ನೀವು ನೋಡ್ಕೊಳ್ಳಿ ಅಂತ ಖುದ್ದು ಹೊರಟೋಗ್ತಾನೆ. ಸಮವರ್ತಿ ಸ್ವರೂಪ ನೆನೆಸಿದ್ರೆ. ಅದಕ್ಕೆ ಕನ್ಯಾ ರಾಶಿಗೆ ಅಂಥದ್ದೊಂದು ಅರ್ಧ ಶಾಪ ಬದುಕು ನಿಮ್ಮದು. ಎಲ್ಲಾ ಟ್ಯಾಲೆಂಟ್ ಇರುತ್ತೆ, ವಿದುರನಂತ ಚಾಣಕ್ಯ ಮಹಾಬುದ್ಧಿವಂತರು ನೀವು. ಆದರೆ ಪಂಚಮಾಧಿಪತಿ ಶನಿ ಅಲ್ವಾ, ನಿಮಗೆ ಸಿಗಬೇಕಾಗೋದು ಸಿಗಲ್ಲ. ಅದಕ್ಕೆ ನೀವು ಕಿಚ್ಕಿ. ಅದಕ್ಕೆ ಕನ್ಯಾ ರಾಶಿ ಅವ್ರ ಕನ್ಫ್ಯೂಷನ್ ರಾಶಿ ಅಂತ ಹೇಳೋದು ನಾನು. ಅದಕ್ಕೆ ನಾನು ದೊರೆಯಲ್ಲ, ನಾನು ಮಂತ್ರಿಯೂ ಅಲ್ಲ, ಎರಡೂ ಸೇರಿರೋರು ನೀವು. ಅದು ಪ್ರಭಾವ ನೀವು. ಸೊ ದ್ಯಾಟ್ಸ್ ದ ರಿಂಗ್. ಯಾಕಂದ್ರೆ 12ನೇ ಮನೆ ಯಾರು? ಸಿಂಹರಾಶಿ. ಪಕ್ಕದಲ್ಲೇ ಹಿಂದ್ಗಡೆ ಆ ದೊರೆ. ಅಬ್ಬಾ, ಅದಕ್ಕೆ ಆಗತ್ತು ನಿಮ್ಮ ವಾಕ್ ನೋಡಿ, ನಿಮ್ಮ ಅಂದ ನೋಡಿ, ನೀವು ಕುಳಿತುಕೊಳ್ಳೋದು ನೋಡಿ, ನಿಮ್ಮ ಬ್ರ್ಯಾಂಡ್ ನೋಡಿ. ದೊರೆ ಜೊತೆಲೇ ಇದ್ದು ದೊರೆಗೆ ಮೀರಿದಂತಹ ಅಂದ ನಿಮ್ಮದು, ದೊರೆಗೆ ಮೀರಿದಂತಹ ಕಲ್ಯಾಣ ಗುಣ ನಿಮ್ಮದು, ದೊರೆಗೆ ಮೀರಿದಂತ ಒಂದು ವಿಶೇಷ ಬುದ್ಧಿ ನಿಮ್ಮದು, ದೊರೆಗೆ ಗೈಡೆನ್ಸ್ ಮಾಡೋ ಮಹಾಶಕ್ತಿ ನೀವು. ಎಸ್, ದಾಟ್ಸ್ ದ ಬ್ಯೂಟಿ ನೀವು. ಅದಕ್ಕೆ ತಕ 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 ಅಂತ ಆಡ್ತಿರ್ತೀರಿ. ಆದ್ರೆ ಪಂಚಮ ಶನಿ ಬಿಡಲ್ಲ. 6ನೇ ಮನೆ ಶನಿ ಬಿಡ್ತಾನೆ. ಅದಕ್ಕೆ ಮಂತ್ರಿ ಆಗಿದ್ದೀರಿ, ದಿವಾನ್ ಆಗಿದ್ದೀರಿ ನೀವು ದಿವಾನ್ ಜಾತಕ. ದಿವಾನ್ ಲೀಡರ್ ಪಕ್ಕದಲ್ಲಿ ನಿಂತ್ಕೊಂಡು ಲೀಡರ್ ಗೈಡ್ ಮಾಡ್ಬೇಕೇವನ, ನೀವು ಲೀಡರ್ ಆಗೋಕ್ ಬಿಡಲ್ಲ. ಇದು ನಿಯಮ. ಯಾಕಂದ್ರೆ 12ನೇ ಮನೆ ಸೂರ್ಯ ಆಗೋದು. ಅದಕ್ಕೆ ನಿಮ್ಗೆ ಅವಾಗ ಟ್ರಿಗರ್ ಆಗ್ತೀರಿ. ನಾನು ಯಾರು ಗೊತ್ತಾ? ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ. ಇದೆಲ್ಲ ಶುರು ಆಗುತ್ತೆ ಕನ್ಯಾ ರಾಶಿ ಸಡನ್ ಆಗಿ ನೀವು. ಬಟ್ ನಿಮ್ಗೆ ಆ ಒಂದು ಲೀಡರ್ಶಿಪ್ ಕೊಟ್ರೆ ನಿಭಾಯಿಸಕ್ಕಾಗಲ್ಲ. ಐ ಹ್ಯಾವ್ ಸೀನ್. ಹೌದು ಅಲ್ವೋ ಹೇಳಿ, ತಣಗಲಾಡ್ಬಿಡ್ತೀರಿ. 4 ಜವಾಬ್ದಾರಿ ಇಟ್ಟಿದ್ದ ಅಯ್ಯಪ್ಪ ಅನ್ಬಿಡ್ತೀರಿ. ಯಾಕೆ ಹೇಳಿ? ಪಂಚಮ ಶನಿ. ನೀವು ತುಂಬಾ ನ್ಯಾಯಸ್ಥರು, ತುಂಬಾ ಧರ್ಮಸ್ಥರು. ನ್ಯಾಯ ಧರ್ಮ ಅಂತ ರಾಜನ್ ಸ್ಥಾನದಲ್ಲಿ ಕೂತ್ಕೊಂಡು ನೋಡೋ ಹಾಗೆ ಇಲ್ಲ. ಎತ್ತು ಅಂದ್ರೆ ಎತ್ತೆ. ಈಗ ನೋಡಿ, ಭೂಸ್ವಾಧೀನ ಕಾಯ್ದೆ ಒಂದು ಟ್ರಂಪ್ ಕಾರ್ಡ್ ಅದ್ರಲ್ಲಿ ಬಿಟ್ಟಿದ್ದಾರೆ. ಅವರಾಗಿ ಇಷ್ಟಪಟ್ಟು ಬಂದ್ರೆ ನಾವು ಲ್ಯಾಂಡ್ ತಗೊಳ್ಳೋದೆ ಅಂತ. ನಾವು ಕೈ ಬಿಟ್ಟಿದ್ದೇವೆ, ಅವರಾಗಿ ಬಂದು ಕೊಟ್ಟರೆ ನಾವು ತಗೊಳ್ಳೋದೆ ಅಂತ ಹೇಳಿದ್ದಾರೆ. ಅದು ರಾಜ. ಎಲ್ಲಿ ಬಗ್ಗಬೇಕೋ ಅಲ್ಲಿ ಬಗ್ಗಬೇಕು, ಎಲ್ಲಿ ತಗ್ಗಬೇಕೋ ಅಲ್ಲಿ ತಗ್ಗಬೇಕು, ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತಬೇಕು. ನಮಗ್ ಬರೋಲ್ಲ, ನೀವು ಮಾಡಲ್ಲ. ಅದು ಬೇಕಾದ್ರೆ ಹೇಳ್ಕೊಡ್ತೀರಾ. ಆ ಐಡಿಯಾ ಹೇಳ್ಕೊಳ್ಳೋದ್ರಲ್ಲಿ ನಿಮಗ್ ಮೀರಿದವರಿಲ್ಲ. ನೀವು ಯಾರನ್ನೂ ನಂಬುವುದಿಲ್ಲ. ಮುಖ್ಯವಾಗಿ ನಿಮ್ಮ ಭದ್ರ ನೀವು ಫಸ್ಟ್ ನೋಡ್ಕೋತೀರಿ. ನಿಮ್ ಲಕ್ಸುರಿ, ನಿಮ್ಮಿದು, ನಿಮ್ ಸೇಫ್ಟಿ, ನಿಮ್ ಹ್ಯಾಪಿನೆಸ್ಸು, ನಿಮ್ ಕಂಫರ್ಟು ಅದಿಲ್ಲದೆ ನೀವು ಕನ್ಯಾ ರಾಶಿ ನೀವು ಬದುಕಲೇ ಆಗುವುದಿಲ್ಲ, ಬದುಕಲಾರಿರಿ. ದಟ್ ಇಸ್ ದಿ ಶುಕ್ರನ್ ತತ್ವ. ರಾಕ್ಷಸ ತತ್ವ. ಶುಕ್ರನೇ ರಾಕ್ಷಸ ತತ್ವ. ರಾಕ್ಷಸರ ಗುರು ಲಕ್ಷ್ಮೀಕಾರಕತ್ವ. ಮೃತ ಸಂಜೀವಿನಿ ವಿದ್ಯೆ ತಿಳಿದವ್ ನೀವು. ಸತ್ತೋಗಿದ್ದಾನೆ, ಇನ್ನಿಲ್ಲ ಅಂದ್ರೂ ಕೂಡ ಫೀನಿಕ್ಸ್ ತರ ಎದ್ದೊಳ ತಾಕತ್ತು ಕನ್ಯಾ ರಾಶಿಗೆ ಅದು ಕೊಟ್ಟಿರ್ತಕ್ಕಂಥ. ಯಾಕಂದ್ರೆ ಕೇಂದ್ರಾಧಿಪತಿ ಯಾರು ಅನ್ಕೊಂಡಿದ್ದೀರಿ? ಬೃಹಸ್ಪತಿ ಕೇಂದ್ರಾಧಿಪತಿ. ಅಂತ ಕನ್ಯಾ ರಾಶಿಗೆ ಬಾಧಕ ಗಂಡ ಶನಿ ಅಂತ ಹೇಳ್ತೀವಿ ಅದನ್ನ. 5ನೇ ಮನೆಯವನು, 6ನೇ ಮನೆಯವನು, 7ನೇ ಮನೆಗೆ ಬಂದು ಕೂತಿದ್ದಾನೆ. 100% ನಿಮ್ಮ ಯಜಮಾನರು ಇಲ್ಲ ಯಜಮಾನಿಗೆ ತೊಂದರೆ ಆಗೇ ಆಗಿರುತ್ತೆ. ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ನಂಬಿ ಎಲ್ಲಿ ಮೋಸ ಹೋಗಿಲ್ಲ ನಿಮ್ಮ ಸಂಗಾತಿ ಹೇಳಿ. ಹಾಗೆ ನಿಮ್ಮ ವೃತ್ತಿ ಕೂಡ ಹೌದು, ನಿಮ್ಮ ನೆಮ್ಮದಿ ಕೂಡ. ನೀವು ಗ್ಯಾರಂಟಿ ಮನೆ ವಿಚಾರದಲ್ಲಿ ನೋವು ತಿಂದಿರ್ತೀರಿ. ಒದ್ದಾಡಿ ಈಗೊಂದು ಮನೆ ಮಾಡ್ತೀರಿ. ಈ 3 ತಿಂಗಳು 4 ತಿಂಗಳು ಒಳಗಡೆ ಇಲ್ವೋ ಹೌದೋ ಅಂತ ಹೇಳಿ ನೋಡೋಣ. ಖಂಡಿತ ತುಂಬಾ ಜನ ಹೌದು ಗುರುಜಿ ಆಗಿದೆ, ಒಂದು ಸ್ಥಳ ಬದಲಾವಣೆ ಆಗಿದೆ, ಒಂದು ಜಾಗ ತಗೊಂಡಿದೀವಿ, ಇಲ್ಲ ಅಗ್ರಿಮೆಂಟ್ ಹಾಕೊಂಡಿದೀವಿ, ಇಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀವಿ, ಇಲ್ಲ ಅಲ್ಲೊಂದು ತೋಟ ತಗೊಂಡಿದೀವಿ, ಇಲ್ಲ ತೋಟದಲ್ಲಿ ಒಂದು ಮನೆ ಮಾಡೋಕ್ಕೆ ಹೋಗ್ತಿದ್ದೀವಿ, ಕನ್ಫರ್ಮ್. ಇಲ್ಲ ಮನೆ ಆದ್ರೂ ಚೇಂಜ್ ಮಾಡಿರ್ತೀವಿ, ಬಾಡಿಗೆ ಮನೆ ಆದ್ರೂ ಚೇಂಜ್ ಮಾಡ್ಸಕ್ ಹೋಗಿರುತ್ತೆ. ಬಾಡಿಗೆ ಮನೆಯಿಂದ ಲೀಸ್ ಮನೆ, ಇಲ್ಲ ದೊಡ್ಡ ಮನೆ, ಈ ತರದೊಂದಾಗಲೇಬೇಕು. ಶನಿ ವಕ್ರನ್
ಕಟ್ಟಾಕಿ ಬಿಟ್ಟಿದ್ದ ಅವನು ನಿಮಗೆ ಗಂಡಾಂತರ ಶನಿ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಪತಿ ಹಾಗೂ ಪತ್ನಿಯ ಆರೋಗ್ಯ, ಅವ್ರ ಮನೇಲಿ ನೋವು, ಅವ್ರ ಕುಟುಂಬದಲ್ಲಿ ನೋವು, ವ್ಯವಹಾರದಲ್ಲಿ ನೋವು, ಹಣಕಾಸಿನಲ್ಲಿ ನೋವು, ಏನೇನೋ ನೋವುಗಳನ್ನ ನಿಮ್ಮ ಸಂಗಾತಿಯ ಮನೆಯಲ್ಲಿ ನಡೆದಿರುತ್ತೆ 100% ಹೇಳ್ತಾನೆ. ಯಾಕೆ ಅಂದ್ರೆ ಕನ್ಯಾ ಲಗ್ನಕ್ಕೆ 7ನೇ ಮನೆ ಮೀನರಾಶಿ. ಮೀನರಾಶಿಗೆ 7.5 ತನಪ ನಡೀತಿರೋದು. ಚಚ್ಚುತ್ತಾ ಇಲ್ವಾ? 4 ವರ್ಷದಿಂದ. ಈಗ ಬೇರೆ ಶನಿ ಬೇರೆ ನಿಮ್ಮ ಮನೆಗೆ ಬಂದು ಕೂತಿದೆ. ಈಗ ವಕ್ರವಾಗಿ ಹಿಂದಕ್ಕೆ ಹೋದ ಅಲ್ವಾ? ಸೂಪರ್ ರಿಲೀಸು. ಪ್ರಾಬ್ಲಮ್ ಇಸ್ ರಿಲೀಸು. ಸೆಪ್ಟೆಂಬರ್ 20ರ ನಂತರ ಮಹತ್ತರ ಬಲ ಬರತಕ್ಕಂಥದ್ದಾಗುತ್ತೆ. ನಿಮ್ಮ ಸಂಗಾತಿಗೂ ಪಂಚಮ ಸ್ಥಾನಕ್ಕೆ ಗುರು, ನಿಮಗೆ ಲಾಭಕ್ಕೆ ಗುರು. ಗೊತ್ತಿದೆಯಾ? ದಟ್ ಇಸ್ ದ ಮ್ಯಾಜಿಕ್. ಈಗ ನೋಡಿ, ಶನಿ ವಕ್ರ ಆಗುತ್ತಿದ್ದ ಹಾಗೆ 13ನೇ ತಾರೀಕು ಕನ್ಫರ್ಮ್, 18ನೇ ತಾರೀಕಿಗೆಲ್ಲ ಪುಣ್ಯಾತ್ಮ, 17ನೇ ತಾರೀಕಿಗೆಲ್ಲ ಬಂದು ಸೂರ್ಯ ಕಟಗರಾಶಿ ಪ್ರವೇಶ ಆಗಿ ಬಿಟ್ಟಿದ್ದಾನೆ. ಬ್ಯೂಟಿಫುಲಿ. ಖಂಡಿತ ನಿಮ್ಮ ಧೈರ್ಯ. ಬುಧ ನೋಡಿ ಎಲ್ಲಿದ್ದಾನೆ? ಅಲ್ಲೇ ಬಂದು ಕೂತಿದ್ದಾನೆ. ಶುಕ್ರ ನೋಡಿ ಭಾಗ್ಯದಲ್ಲಿದ್ದಾನೆ. ರೈಟ್? ತನ್ನ ಕೆಲಸದ ನೋಡಿ, ಯಾರು ಬಾಧೆ ಕೊಡಬೇಕು ಅವರು ವಕ್ರ ಆಗ್ತಿದ್ದಾಗೆ ಕೊಡೋದು, ತಗೊಳ್ಳೋದು. ಮನೆ, ಕಲಾವಿದರು, ಆರ್ಟಿಸ್ಟು, ಹೂವು, ಹಣ್ಣು, ಅಲಂಕಾರ. ನಿಮ್ಮ ಮುಖದಲ್ಲಿ ಒಂದು ಅಂದ ಬರುತ್ತೆ, ದೇಹದಲ್ಲಿ ಒಂದು ಆರೋಗ್ಯ ಬರುತ್ತೆ. ಆರೋಗ್ಯಂ ಭಾಸ್ಕರಂ 11ನೇ ಮನೆಗೆ ಬಂದ್ಬಿಡ್ತಾನೆ. ಆದ್ರೂ ನೀವು ಪುಕ್ಕಲ್ರೆ, ಯಾಕಂದ್ರೆ ಶನಿ ವಕ್ರ ಅಷ್ಟೇ, ಏನೂ ಆಗೋಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್. 138 days ಇಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಟೈಮ್ ಇರ್ತಕ್ಕಂಥದ್ದು. ನವೆಂಬರ್ 28ನೇ ತಾರೀಕು 2025 ವರೆಗೂ ವಿಶೇಷ ಭೂಮಿ ಬಲವುಂಟು, ಪಡಿತೀರಿ. ಅಧಿಕಾರ ಬಲವುಂಟು. ಒಂದು ವಿಶೇಷವಾಗಿ ಧರ್ಮಕ್ಷೇತ್ರಗಳ ದರ್ಶನವಾಗತಕ್ಕಂಥ ಸುಯೋಗ ಉಂಟು. ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ ಮಾಡ್ಕೊಂಡು ಬರ್ತಕ್ಕಂಥದ್ದು. ಕಾವೇರಿ ಸ್ನಾನ, ಗಂಗಾ ಸ್ನಾನ, ಬ್ಯೂಟಿಫುಲ್. ಅದರಲ್ಲಂತೂ ಕನ್ಯಾ ಲಗ್ನದವರೇನಾದರೂ ಫೈನಾನ್ಸ್ ಲೈನಲ್ಲಿದ್ದೀರಿ, ಬಣ್ಣ, ಭರತನಾಟ್ಯ, ಅಲಂಕಾರ, ವಾದ್ಯ, ಗೋಷ್ಠಿ, ಮ್ಯೂಸಿಕ್ಕು, ಸ್ಕ್ರಿಪ್ಟ್ ರೈಟಿಂಗು, ಡಿಸೈನಿಂಗು, ಎಡಿಟಿಂಗು, ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್, ಮೆಡಿಕಲ್ ಸೆಕ್ಟರ್, ಟೀಚಿಂಗ್ ಸೆಕ್ಟರ್, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ವ್ಯವಸ್ಥೆಗಳು ಏನಾದರೂ ತೊಡಗಿಕೊಂಡಿದ್ದರೆ ಬ್ಯೂಟಿಫುಲ್. ಒಂದು ಆಕಸ್ಮಿಕ ಪ್ರಯಾಣ, ಪರಸ್ಥಳ ಪ್ರಯಾಣ, ವಿದೇಶ ಪ್ರಯಾಣ, ಇವುಗಳನ್ನು ಪಡೆಯತಕ್ಕಂಥದ್ದಾಗುತ್ತದೆ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೋತೀರಿ, ಮನೆಯವರ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೋತೀರಿ, ಕುಟುಂಬದವ್ರ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೋತೀರಿ. ಅವನು ಹಾಗೆ, ಅವನು ಬುಧ ತಲೆ ಕೆಡಿಸ್ತಾನ. ಅವನು ಏನೋ ಈಗಿರ್ಬೇಕಿತ್ತು, ಏನೋ ಹಾಗಿರ್ಬೇಕಿತ್ತು, ಇನ್ನೇನೋ ಆಗಬೇಕಿತ್ತು. ನೀವು ಹಾಗೆ ಕನ್ಯಾ ರಾಶಿಯವರು ವರಿಯನ್ನ ಬಿಟ್ಟು ಬಿಡಿ. ಶನಿ ವಕ್ರ, ಗಂಡ ಶನಿ ವಕ್ರ ಶನಿ ಆಗ್ಬಿಟ್ಟ ಅಂದ್ರೆ ಗಂಡಾಂತರ ತಂದಿಡುವಂಥವನು, ಬಾಧೆ ತಂದಿಡತಕ್ಕಂಥವನು. ನೋಡಿ, ಶ್ರೀಕೃಷ್ಣ ಪರಮಾತ್ಮರು ಜೀವನ ಪರ್ಯಂತ ಬದುಕಿದ್ದು ಗಂಡಾಂತರವೇ. ಜೀವನ ಪರ್ಯಂತವೂ ಗಂಡಾಂತರವೇ. 7ನೇ ಮನೇಲಿ ತಾನೇ ಇದ್ದಿದ್ದು. ಯಾರಾದ್ರೂ ಕೇಳ್ತಿದ್ರು ಅವ್ರ ಮಾತು, ಎಲ್ರಿಗೂ ನಿಲ್ತಿದ್ದ ಪುಣ್ಯಾತ್ಮ. ಎಷ್ಟು ಬಾರಿ ದಂಡಯಾತ್ರೆಗಳು, ಜರಾಸಂದನಿಂದ ಹಿಡಿದು, ನರಕಾಸುರನಿಂದ ಹಿಡಿದು, ಕಂಸನಿಂದ ಹಿಡಿದು, ಚಾಣೂರನಿಂದ ಹಿಡಿದು, ಅರೇ ಆ ಎಳೆ ಮಗು ಮೇಲೆ 8 ವಯಸ್ಸು ತುಂಬುವಷ್ಟರಲ್ಲಿ ಒಂದು 30ರಿಂದ 33 ಬಾರಿ ಹತ್ಯಾಯತ್ನಗಳು ನಡೆಯುತ್ತವೆ ನನ್ನ ಭಗವಂತನಿಗೆ. ಯತ್ನಗಳು, ಪ್ರಯತ್ನಗಳು. 7ನೇ ಮನೆಯಲ್ಲಿ ಕುಳಿತಿದ್ದಂತಹ ಶನಿ, ಗಂಡ ಶನಿ, ಗಂಡಾಂತರ. ಪ್ರಾಣ ಇಲ್ಲ, ಪ್ರಾಣಕ್ಕೆ ತೊಂದರೆ ಇಲ್ಲ, ಆದ್ರೂ ಏನೋ ಒಂದು ಆಪತ್ತು, ಒಂದು ಮೀರಿದ್ರೆ ಒಂದು ತೀರಿದ್ರೆ ಒಂದು, ಈ ರೀತಿ ಸೋದು. ಇಟ್ಸ್ ಬ್ಯೂಟಿಫುಲ್. ನವೆಂಬರ್ 28ರ ಒಳಗೆ ಒಂದೊಳ್ಳೆ ಮಳೆಗಾಲ. ತುಂಬಿಸಿಟ್ಕೊಳ್ಳಿ, ಎತ್ತಿಟ್ಕೊಳ್ಳಿ, ಕೂಡಿಟ್ಕೊಳ್ಳಿ, ಸೇರಿಸಿಟ್ಕೊಳ್ಳಿ, ಜೋಡಿಸಿಟ್ಕೊಳ್ಳಿ. ದಟ್ ವರ್ಕ್ಸ್ ಅ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ವೇ. ನಿಮ್ಮನ್ನು ತಡೆಯುವವರಿಲ್ಲ. ಬಳಸ್ಕೊಳ್ಳಿ ಮಕ್ಕಳೇ. ನಿಜ ಹೇಳ್ತೇನಲ್ವಾ? ಸ್ವಲ್ಪ ಪ್ರಾಪರ್ಟಿಯ ತಗಾದೆಗಳು ಜುಲೈ 28ರ ನಂತರ ಹಾಗೆ ಜೇಡಿ. ಕುಜ ಕೇತುವಿನಿಂದ ಬಿಡುಗಡೆ ಆಗ್ತಾನೆ ನೋಡಿ. ಈ 13 + 15 ದಿನದಲ್ಲಿ ಎಷ್ಟು ಗ್ರಹಗಳ ಬದಲಾವಣೆ ನಿಮಗೆ ಬರ್ತದೆ. ಶುಕ್ರ ಭಾಗ್ಯದಲ್ಲಿದ್ದಾನೆ ಮಕ್ಕಳೇ. ನಿಮಗೆ ಧನಂ ಭಾಗ್ಯಂ ಸೌಭಾಗ್ಯಂ. ಶುಕ್ರ ಭಾಗ್ಯದಲ್ಲಿದ್ದರೆ ತಡೆಯೋರುಂಟ,
ಒಂದು ಆಭರಣ, ಒಂದು ಮನೇಲಿ ಒಂದು ಇಂಟೀರಿಯರ್ ವಸ್ತು, ಅಲಂಕಾರಿಕ ವಸ್ತು, ಒಂದು ಸೋಫಾನೋ, ಒಂದು ಟಿವಿನೋ, ಒಂದು ಫ್ರಿಜ್ಜೋ, ಒಂದು ವಾಷಿಂಗ್ ಮೆಷಿನೋ, ಒಂದು ನಿಮ್ಗೆ ಇಷ್ಟವಾದ ವಸ್ತುಗಳಾದ್ರೂ ಮನೆಗೆ ಬರ್ತವೆ. ಒಂದು ಒಳ್ಳೆ ಸೀರೆ ತಗೋತೀರಾ, ಒಳ್ಳೆ ಬಟ್ಟೆ ತಗೋತೀರಾ, ಒಂದೊಳ್ಳೆ ಪ್ರವಾಸ ಹೋಗ್ತೀರಾ, ಒಂದು ಒಳ್ಳೆ ಊಟ ತಿಂತೀರ, ಒಂಥರ ಪ್ರಶಾಂತವಾಗಿರ್ತೀರ. ಸ್ವಲ್ಪ ನಿದ್ರಾಭಂಗವಿದೆ. ಅವನು ಕುಜ ಮೂವ್ಮೆಂಟ್ ಆಗ್ತಿದ್ದ ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಅವನೊಂದು ಚೆಕ್ಮೇಟ್ ಇಟ್ಟು ಬಿಡ್ತಾನೆ ದೂರ. ಸಮಸ್ಯೆಗೆ ಪಿಂಡ ಇಡೋರು ನೀವು. ಅಂಥದ್ದೊಂದು ಶಕ್ತಿ ಕೊಡತಕ್ಕಂಥದ್ದಾಗುತ್ತೆ. ಅಷ್ಟಮಾಧಿಪತಿ ಕುಜ ನಿಮ್ಮ ಮನೆಗೆ ಬರೋದು ಸ್ವಲ್ಪ ವಿಪರೀತ ಬಲ. ಅದು ವಿಪರೀತ ಬಲ. ವಕ್ರನಾಗ್ಬಿಟ್ಟಿದ್ದಾನಲ್ವಾ, ಶನಿನ ಹೊಡಿತಂದೆ. ಇಷ್ಟು ದಿನ ನನಗೆ ಬರಬೇಕಾಗಿರೋದು ಬರ್ತಿಲ್ಲ, ಕೊಡಬೇಕಾಗಿರೋದು ಕೊಡ್ತಿಲ್ಲ, ನೋಡ್ಬೇಕಾಗಿರೋದು ನೋಡ್ತಿಲ್ಲ, ಏನ ನೀನು ಅಂತ ಹೇಳ್ಬಿಟ್ಟು ಅವನನ್ನ ಹೊಡೆದಾಕ್ತಾನೆ ಕುಜ. ನಿಮಗೆ ವಿಪರೀತ ಬಲವನ್ನ ತಂದು ಕೊಡ್ತಕ್ಕಂಥದ್ದು ಅದು ಸೂರ್ಯ ನಕ್ಷತ್ರದಲ್ಲಿ ಬರ್ತಾನೆ. ವಿಶೇಷವಾಗಿ ತನ್ನ ನಕ್ಷತ್ರದಲ್ಲಿ ಮೂವ್ಮೆಂಟ್ ಆಗ್ತಾನೆ ಕುಜ. ಇದು ಫ್ಯಾಂಟಾಸ್ಟಿಕ್. ಡೋಂಟ್ ವರಿ. ಕನ್ಯಾ ರಾಶಿ ತಾಯಿ ಜಗನ್ಮಾತೆಗೆ ನಮಸ್ಕಾರ ಹಾಕೊಳ್ಳಿ. ಸ್ವಲ್ಪ ಸಂಗಾತಿ ಕಡೆ ಗಮನ ಇರಲಿ. ನಿಮ್ಮ ಸಂಗಾತಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ ನೋಡ್ಕೊಳ್ಳಿ. ಪುಟ್ಟ ಮಕ್ಕಳು, ಉದ್ಯೋಗದ ಟೆನ್ಷನ್ ಇತ್ತು. ನಿಜವಾಗ್ಲೂ ಈ ಒಂದು 138 ಡೇಸ್ ಇದೆಯಲ್ಲ, ಕನ್ಯಾ ರಾಶಿಯವರಿಗೆ ಖಂಡಿತ ಉದ್ಯೋಗದಲ್ಲಿ ಫಲವೃದ್ಧಿ, ಸುಖ ವೃದ್ಧಿ. ಸುಖಸ್ಥಾನ ಗುರು ನೋಡ್ತಾನಲ್ವಾ, ಇನ್ಯಾರು ನಿಮ್ಮನ್ನ ತಡಿತಕ್ಕಂಥದ್ದು? ಅದು ರಾಹು ಸಾರದಲ್ಲಿ. ರಾಹು ಎಲ್ಲಿದ್ದಾನೆ? 6ನೇ ಮನೆಯಲ್ಲಿ. ಅಲ್ಲಿ ಗುರು ಅಲ್ಲ ಕುಳಿತಿರೋದು ಈಗ ರಾಹು. ಆರುದ್ರಾ ನಕ್ಷತ್ರ ಪ್ರಭಾವ. ಲಾಯರು, ಪೊಲೀಸು, ಡಿಫೆನ್ಸು, ಎಕ್ಸ್ಪೋರ್ಟ್ ಇಂಪೋರ್ಟು, ಗುಪ್ತಚರ ಇಲಾಖೆ, ಹೈನುಗಾರಿಕೆ, ಈ ಥರದಲ್ಲಿ ಇರತಕ್ಕಂಥವ್ರಿಗೆಲ್ಲ ವಿಶೇಷ ಅಭಿವೃದ್ಧಿನ ಪಡೆಯುತ್ತೆ. ಸ್ವಲ್ಪ ಬೆಳೆ ತೆಗೆಯೋದು, ರೈತರಿಗೆ ಸ್ವಲ್ಪ ಒದ್ದಾಟ ಇರುತ್ತೆ ಕುಜಾಕೇತು. ಸೊ ಅದೊಂದು ಚೂರು ಜಾಗರೂಕತೆ. ಆಯ್ತೋ? ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭರಣಿ ನಕ್ಷತ್ರ. ಚಂದ್ರ ಶುಕ್ರನ ಸಾರದಲ್ಲಿ ಬ್ಯೂಟಿಫುಲ್ ಆಗಿ ಕುಳಿತಿದ್ದಾನೆ, ಚೆನ್ನಾಗಿದೆ. ಶುಕ್ರ ಕೂಡ ರೋಹಿಣಿ ನಕ್ಷತ್ರ, ಅದಲು ಬದಲಾಗಿ ಕುಳಿತಿರೋದ್ರಿಂದ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಅಲಂಕಾರಿಕ, ಖುಷಿ, ಕುಣಿತ, ಮೋಜು, ಮಸ್ತಿ, ಈ ಒಂದು ಫಿಲ್ಮ್ ಲ್ಯಾಂಡ್, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿಯ ದಿನ. ಚೆನ್ನಾಗಿದೆ, ಬ್ಯೂಟಿಫುಲ್ ದಿನ. ವೃಷಭ ರಾಶಿ. ಚಂದ್ರ ಶುಕ್ರನ್ ಸಾರ, ಶುಕ್ರ ಚಂದ್ರನ್ ಸಾರ, ತೊಂದರೆಗಳೇನೂ ಇಲ್ಲ. ಅಮ್ಮ ಮಗಳ ತರ, ಮಗಳು ಅಮ್ಮನ ತರ, ಅಷ್ಟೇ. ಏನ್ ಗಾಬರಿ ಪಡೋದೇನಿಲ್ಲ, ಒಳ್ಳೇದೇ ಇದೆ. ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ನೀವು ತಿಂಡಿಪೋತು. ಮನೇಲಿ ಸ್ವಲ್ಪ ದೊಡ್ಡವರ ಆರೋಗ್ಯದಲ್ಲಿ ಒಂದು ಸಣ್ಣ ಏರುಪೇರು ಇರುತ್ತೆ, ದೊಡ್ಡ ತಲೆನೋವಾಗೋದಿಲ್ಲ. ನೀವು ಸ್ವಲ್ಪ ಇಲ್ಲಿ ಹೋದ್ರೆ ಉಲಿ ಹೋಯ್ತು ಅಂತ. ಅದರಲ್ಲೂ ವೃಷಭ ರಾಶಿಯಲ್ಲಿ ಪುರುಷರು ಹುಟ್ಟಿದ್ರೆ ಅಂತೂ ಎದುರು ಪುಕ್ಕಲ್ರೆ. ವೃಷಭ ರಾಶಿಯಲ್ಲಿ ಹುಟ್ಟಿದ ಪುರುಷರು, ತುಲಾ ರಾಶಿಯ ಪುರುಷರು ಸ್ವಲ್ಪ ಅರ್ಧ ಬಲಸ್ತಾರೆ. ಬೇಜಾರು ಮಾಡ್ಕೋಬೇಡಿ, ಇದು ನನ್ನ ಅನುಭವ. ಹೌದು ಅಲ್ವೋ ಹೇಳಿ ನೋಡೋಣ. ಏನ್ ಮಾಡ್ಬೇಕಂದ್ರೂ ಕೂಡ ವಿಲವಿಲನೇ. ನೀವು ಡಿಸಿಷನ್ ಮಾಡ್ಬೇಕಂದ್ರೂ ಇರಿ ಗುರುಗಳೇ, ಮದುವೆನೋ ಇರು, ಮಾಡ್ಕೊಳ್ಳೋಣ, ಪಾಪ ಹುಡುಗಿ ಒಪ್ಪಿದಾಳೆ, ಇರು, ಲೆಟ್ ಮಿ ಸೆಟಲ್ ಡೌನ್. ಈ ಕತೆ ಗಾಯನ ತುಂಬಾ ಕಟ್ಟೋದು ಜಾಸ್ತಿ. ವೃಷಭ ರಾಶಿಯ ಪುರುಷರು, ತುಲಾ ರಾಶಿಯ ಪುರುಷರು. ಹೌದೌದು. ಅದೇ ವೃಷಭ ರಾಶಿಯ ಸ್ತ್ರೀಯರು, ತುಲಾ ರಾಶಿಯ ಸ್ತ್ರೀಯರೇ ನೀವು ಮುಕ್ಕಲ್ ಭಾಗ ಗಂಡಸರೇ. ನೀವು ಓಡೋದು ಅಂದ್ರೆ ಇಷ್ಟ, ದುಡಿಯೋದು ಅಂದ್ರೆ ಇಷ್ಟ, ಕಾರು ಮನೆ ಬಂಗ್ಲೆ ಅಂದ್ರೆ ಇಷ್ಟ, ರಿಸ್ಕು ಅಂದ್ರೆ ಇಷ್ಟ ನಿಮಗೆ. ಹೌದು ಅಲ್ವೋ ಹೇಳಿ. ಗುರೂಜಿ ಹೆಂಗಿರ್ಬೇಕು ಗೊತ್ತಾ ನಾವು, ಹೇಗಿರ್ಬೇಕು ಗೊತ್ತಾ ನಾವು, ನಮ್ಮನ್ನ ಯಾರು ಏನು ಅನ್ಬಾರ್ದು, ನಾವು ಹಿಂಗೆ ಇರಬೇಕು, ದುಡಿಬೇಕು, ಓದಬೇಕು, ಮಾಡಬೇಕು. ಓ ರಾಮಚಂದ್ರ, ಯು ಗೋ ಸರ್ಚ್ ಎನಿವೆ. ವೃಷಭ ರಾಶಿಯ ಸ್ತ್ರೀಯರು ಲೀಡರ್ರೇ, ಅಡ್ಮಿನಿಸ್ಟ್ರೇಟರ್ರೇ. ಮನೆಗೆ ಬಂದ್ರು ಅದೇ ರೂಲ್ಸೇ. ಅಯ್ಯಪ್ಪ, ಅವ್ರನ್ನ ಕಟ್ಕೊಂಡವನ್ ಕತೆ ಅಂತೂ ಶಿವ. ಅವನ್ ಶಿವನಾಗಿರ್ಬೇಕು, ಇವರು ದುರ್ಗೆ ಆಗಿರ್ತಾರೆ.
ತುಲಾರಾಶಿಯ ಸ್ತ್ರೀಯರೇನು ಕಡಿಮೆ ಅನ್ಕೋಬೇಡಿ, ಅವರು ಅಷ್ಟೇನೆ. ಸೊ ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಇವತ್ತು. ಸೊ ಡೋಂಟ್ ವರಿ. ಇನ್ನು ಮಿಥುನ ರಾಶಿ, ಚಂದ್ರ ಶುಕ್ರನ್ ಸಾರ, ಶುಕ್ರ ಚಂದ್ರನ್ ಸಾರ, ತೊಂದರೆ ಇಲ್ಲ. ನೀವು ಸ್ವಲ್ಪ ಕಸಿವಿಸಿ ಮಾಡ್ಕೋತೀರ, ಬರೋದು ಸಾಕಾಗ್ತಿಲ್ಲ, ಖರ್ಚುಗಳು ಜಾಸ್ತಿ, ಅವೆಲ್ಲ ಏನಿಲ್ಲ, ನಾವಾಗ ಮಾಡ್ಕೊಂಡಿರೋದು. 10,000 ಮೊಬೈಲು ಇಟ್ಕೋಬಹುದು, 10 ಲಕ್ಷದ್ದು ಮೊಬೈಲ್ ಇದೆಯಂತಪ್ಪ, 10 ಕೋಟಿದು ಇದೆಯಂತೆ, ಬರೀ ವಜ್ರಗಳಲ್ಲೇ ನಾವು ಮಾಡಿಟ್ಟಿರೋದು. ಏನ್ ಮಾಡೋಣ, ಅವ್ರವ್ರ ಯೋಗ್ಯತೆಗೆ ತಕ್ಕಂಥದ್ದು. ಆದ್ರೆ ಅಳತೆಗೆ ಮೀರಿ ಸಾಲ, ಅಳತೆಗೆ ಮೀರಿ ಸ್ಟೇಟಸ್, ಅಳತೆಗೆ ಮೀರಿ ಪೊಸಿಷನ್, ಬರ್ನ್ ಅಪ್ ದಿ ಫಿಂಗರ್ಸು, ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ, ಬ್ಯೂಟಿಫುಲ್. ಶುಕ್ರ ಚಂದ್ರನ್ ಸಾರದಲ್ಲಿ ಲಾಭ, ಚಂದ್ರ ಶುಕ್ರನ್ ಸಾರದಲ್ಲಿ ಬ್ಯೂಟಿಫುಲ್, ಚೆನ್ನಾಗಿದೆ. ವೃತ್ತಿಯಲ್ಲಿ ಒಂಚೂರು ಟೆನ್ಷನ್ ಇರುತ್ತೆ ಚಂದ್ರ ಶುಕ್ರನ್ ಸಾರದಲ್ಲಿ ಇರೋದ್ರಿಂದ. ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ಎಂಟರ್ಟೈನ್ಮೆಂಟು, ಕಲಾ ಮಾಧ್ಯಮದಲ್ಲಿರೋರಿಗೆ ಸ್ವಲ್ಪ ಪರಿಶ್ರಮ ಹಾಕಿ ಗೆಲುವು ಪಡೆಯತಕ್ಕಂಥ ಒಂದು ದಿನ, ಮಿಕ್ಕಂತ ಏನೂ ತೊಂದರೆಗಳಿಲ್ಲ. ಇನ್ನು ವಿಶೇಷವಾಗಿ ಸಿಂಹರಾಶಿ, ವ್ಯಯಾಧಿಪತಿ ಭಾಗ್ಯದಲ್ಲಿ ಕುಳಿತಿರೋದ್ರಿಂದ ಅದೃಷ್ಟಕ್ಕೋಸ್ಕರ ಖರ್ಚು, ಓಡಾಟಕ್ಕೋಸ್ಕರ ಖರ್ಚು, ಪೂಜೆ ಪುನಸ್ಕಾರಗಳಿಗೋಸ್ಕರ ಖರ್ಚು, ದೇವರ ಕಾರ್ಯಗಳಿಗೆ ಖರ್ಚು, ಧರ್ಮದ ಕಾರ್ಯಗಳಿಗೆ ಖರ್ಚಷ್ಟೇ, ಮಿಕ್ಕಂತೆ ತೊಂದರೆ ಇಲ್ಲ. ಕನ್ಯಾ ರಾಶಿ, ಓಹ್ ಬ್ಯೂಟಿಫುಲ್ ಡೇ ಇವತ್ತು ನಿಮಗೆ. ಅಂದುಕೊಳ್ಳೋ ಕೆಲಸ ಕಾರ್ಯ, ದೂರ ಪ್ರಯಾಣ, ಚಂದ್ರ ಶುಕ್ರನ್ ಸಾರ, ಶುಕ್ರ ಚಂದ್ರನ್ ಸಾರ, ಖಂಡಿತ ಆತ್ಮೀಯರನ್ನ ಭೇಟಿ ಆಗ್ತೀರಾ, ಮಿತ್ರರನ್ನ ಭೇಟಿ ಆಗ್ತೀರಾ, ಒಳ್ಳೆ ಭೋಜನ, ಒಳ್ಳೆ ಊಟ, ಒಳ್ಳೆ ಖುಷಿ, ಒಳ್ಳೆ ಸಂಭ್ರಮವನ್ನ ನೋಡತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿದೆ, ಚೆನ್ನಾಗಿದೆ, ನೋ ಇಶ್ಯೂ. ಇನ್ನು ತುಲಾ ರಾಶಿ, ಚಂದ್ರ ಕೇಂದ್ರದಲ್ಲೇ ಶುಕ್ರನ್ ಸಾರದಲ್ಲಿ ಕೂತಿದ್ದಾನಪ್ಪ, ಇನ್ನೇನ್ ಬೇಕು ನಿಮಗೆ? ಚೆನ್ನಾಗಿದೆ, ವೃತ್ತಿಪರವಾಗಿ ನಿಮಗೆ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ರಾಜಕೀಯ, ಈ ಒಂದು ಮಾಧ್ಯಮ, ವೈದ್ಯಕೀಯ, ಟೀಚಿಂಗ್, ಬ್ಯೂಟಿಫುಲ್ ಡೇ. ವೃಶ್ಚಿಕ ರಾಶಿ, ಕಳತ್ರಕಾರಕ ಶುಕ್ರ ಚಂದ್ರನ್ ಸಾರ, ಬ್ಯೂಟಿಫುಲ್. ಚಂದ್ರ ಶುಕ್ರನ್ ಸಾರ ಇರಬಹುದಾದ್ರೆ ಶುಕ್ರ ಯಾರ ಸಾರದಲ್ಲಿದ್ದಾನೆ? ಚಂದ್ರನ್ ಸಾರದಲ್ಲಿ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಯಾವ ವೃತ್ತಿ ಆದರೂ ಆನಂದಂ. ಧನಸು ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿ ಷಷ್ಠಾಧಿಪತಿ, ಆಮೇಲೆ ಚಂದ್ರ ಖುದ್ದು ಅಷ್ಟಮಾಧಿಪತಿ. ಖಂಡಿತ ಇವತ್ತು ಸ್ವಲ್ಪ ಕಸಿಬಿಸಿ, ವೃತ್ತಿ, ಕುಟುಂಬ, ಏನಾದ್ರೂ ಒಂದು ಮನಸ್ಸಿಗೆ ನೋವು ಮಾಡ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಕೇಳಿ ಸಮಾಧಾನ. ಮಕರ ರಾಶಿ, ಸಪ್ತಮಾಧಿಪತಿಯ ಪ್ರಭಾವವಾದ ಚಂದ್ರ ನಿಮಗೆ ಆ ಒಂದು ಪೂರ್ವ ಪುಣ್ಯ ಸ್ಥಾನಕಾರಕನ ಶುಕ್ರನ್ ಸ್ಥಾನದಲ್ಲಿರೋದರಿಂದ ಇವತ್ತೇನಾದ್ರೂ ಒಂದು ಶುಭ ವಾರ್ತೆಯನ್ನ ಪಡಿತೀರಿ. ಮಾಡ್ಲಿಂಗ್ ಏಜೆನ್ಸಿ, ಹೂವು, ಹಣ್ಣು, ಬೇಕರಿ, ತಿಂಡಿ, ತಿನಿಸು, ಬಟ್ಟೆ, ಹೂವು, ಅಲಂಕಾರ, ಒಪ್ಪ, ಓರಣ, ಈ ರೀತಿ ಯಾವುದೇ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅನುಕೂಲಕರ. ಇನ್ನು ವಿಶೇಷವಾಗಿ ಕುಂಭರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಶುಕ್ರನ್ ಸಾರ, ಒಡ ಹುಟ್ಟಿದವರ ಸಹಕಾರ ಬರುತ್ತೆ. ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವೃತ್ತಿ, ಅಡಿಗೆ ವೃತ್ತಿ, ಅಲಂಕಾರಿಕ, ಬಟ್ಟೆ, ಹೂವು, ಹಣ್ಣು, ಬಂಗಾರ, ಬೆಳ್ಳಿ, ಆಭರಣ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ, ಚೆನ್ನಾಗಿದೆ. ಮೀನರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿದ್ದು ಆ ಒಂದು ಶುಕ್ರ ಚಂದ್ರನ್ ಸಾಲದಲ್ಲಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಗೈನ್ಸ್ ನೋಡ್ತೀರಿ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ತಾಯಿ ಕಡೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿ ಕಡೆಯವರಲ್ಲಿ ಒಂದು ನೋವಿರುತ್ತೆ ಅಷ್ಟೇ, ಮಿಕ್ಕಂತ ಏನು ತೊಂದರೆ. ಇವತ್ತು ಮೇಕಪ್, ನೀವು ಕನ್ನಡಿ ಮುಂದ್ಗಡೆ ನಿಂತ್ಕೋತೀರಿ, ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಒಂಥರ ಗತ್ತು ಸೆಂಟ್ ಇಲ್ದೆ ಹೊರಗಡೆ ಬರಲ್ಲ, ಒಂಥರ ತುಂಬಾ ಒಂದು ಖುಷಿಯಾಗಿರ್ತೀರಿ, ಮನೋ ಉಲ್ಲಾಸ. ಯಾವಾಗ ಮನಸ್ಸು ಉಲ್ಲಾಸವಾಗಿರುತ್ತೋ ಎಲ್ಲ ಕೆಲಸವೂ ವಿಜಯವೇ, ಆತರ ಪಡಬೇಡಿ ಅಷ್ಟೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.